ನನ್ನ ಚಾನೆಲ್ ಹೊಸದಾಗಿ ನೋಡೋರಾಗಿದ್ರೆ ಹಾಯ್, ನಾನು ತೇಜಸ್ವಿನಿ. ಐ ಯೂಶಲಿ ಮೇಕ್ ವ್ಲಾಗ್ಸ್ ಆನ್ ಶಾಪಿಂಗ್, ಟ್ರಾವೆಲಿಂಗ್, ಫುಡ್, ಲೈಫ್ ಸ್ಟೈಲ್ ಈ ಥರ ಕಾನ್ಸೆಪ್ಟ್ಸ್ ಮೇಲೆ ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಆ್ಯಂಡ್ ಇದು ನನ್ನ ಕಮೆಂಟ್ ಸೆಕ್ಷನಲ್ಲಿ ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್, ದಟ್ ಈಸ್ ಹೋಮ್ ಟೂರ್ ಮಾಡಿ ಅಂತ. ಸೊ ಫೈನಲಿ ದ ಟೈಮ್ ಹ್ಯಾಸ್ ಕಮ್. ಯಾಕೆ ಹೋಮ್ ಟೂರಿಗೆ ಡಿಲೇ ಮಾಡ್ತಾ ಇದ್ದೆ ಅಂದರೆ, ಒಂದು ತುಂಬ ಗಜಿಬಿಜಿ ಆಗಿತ್ತು ಮನೆ, ಪ್ಲಸ್ ಗೋಪಿ ನನ್ನ ಮದುವೆಲಿ ಓಡಾಟ ಅದು ಇದು ಎಲ್ಲ ಸೇರಿ ಇಟ್ ಬಿಕೇಮ್ ಲಿಟಲ್ ಲೇಟ್ ಅಷ್ಟೇ. ಸೊ ಈ ವ್ಲಾಗ್ನ ನಾನು ಮಾಡೋದಿಲ್ಲ, ಹರೀಶ್ ಅವ್ರು ಮಾಡ್ತಾರೆ. ಸೊ ಈ ವ್ಲಾಗ್ನ ಹರೀಶ್ ಅವರ ಕಂಟಿನ್ಯೂ ಮಾಡ್ತಾರೆ. ಇದು ಪ್ರೈಸಸ್ ಕೂಡ ಹೇಳ್ತಾರೆ, ಯಾವ್ದು ಇದರಲ್ಲಿ ಎಷ್ಟೆಷ್ಟು ಖರ್ಚಾಯಿತು, ಲೈಕ್ ಹೋಮ್ ಥಿಯೇಟ್ರ್ ಪ್ರೊಜೆಕ್ಟರ್ಸ್ಗೆ ಎಷ್ಟು ಖರ್ಚಾಯಿತು, ಮತ್ತು ಹೋಮ್ ಥಿಯೇಟ್ರ್ ಸೆಟಪ್ ಮಾಡ್ಸೋಕ್ಕೆ ಎಷ್ಟು ಖರ್ಚಾಯಿತು ಅಂತೆಲ್ಲ ಹೇಳ್ತಾರೆ. ಸೊ ಈ ವ್ಲಾಗಲ್ಲಿ ಅದೊಂದು ಕವರ್ ಮಾಡ್ತೀವಿ. ಮತ್ತು ನಂಗೆ ಆ್ಯಕ್ಚುಲಿ ಒಬ್ರು ಕ್ವೆಶ್ಚನ್ ಕೇಳಿದ್ರು, ನಮ್ಮ ಮನೇಲಿ ಮುಡುಪಿದೆಲ್ಲ, ಸೊ ಮುಡುಪನ್ನ ಹೊಸದಾಗಿ ಸೆಟಪ್ ಮಾಡಬೇಕು ಅನ್ನೋರಿಗೆ, ನಾವು ಹೊಸದಾಗಿ ಇಟ್ಟಿರೋ ಮುಡುಪಲ್ಲ, ಅದು ಮುಂಚೆಯಿಂದನೂ ನಮ್ಮ ಮನೇಲಿ ಇದೆ ಮುಡುಪು. ಆಮೇಲೆ ಅದು ಮುಡುಪನ್ನ ಎಲ್ಲಿ ತಂದ್ರಿ ಅಂತ ಕೇಳಿದ್ರು. ನಾವು ಎಲ್ಲಿಂದ ತಂದ್ವಿ? ಅದೇನಿಲ್ಲ, ಅದು ಫಸ್ಟ್ ಟೈಮ್ ತಿರುಪತಿನೇ ತಂದಿದ್ವಿ. ಅದು ದಾಸಪ್ಪ ಅಂತ ಇರ್ತಾರೆ, ಅವರು ಬಂದು ಪೂಜೆ ಮಾಡಿ ಅದನ್ನ ಪ್ರತಿಷ್ಠಾಪನೆ ಮಾಡ್ಕೊಂಡು ಹೋಗ್ತಾರೆ. ಸೊ ಅದು ನಮ್ಮ ತಾತನ ಕಾಲದಿಂದ ನಡ್ಕೊಂಡು ಬಂದಿರೋ ಪದ್ಧತಿ ಅದು ನಮ್ಮ ಮನೇಲಿ. ಸೊ ಇವಾಗ ಸಡನ್ನಾಗಂತೂ ಬಂದಿಲ್ಲ. ಸೊ ಮುಡುಪೆಲ್ಲ ಇಡಬೇಕು ಅನ್ನೋ ನಿಮ್ಮ ದೇವ್ರನ್ನ ಕೇಳ್ಬಿಟ್ಟು ಮಾಡೊಬ್ರು ಇರ್ತಾರಲ್ಲ, ಅವ್ರ ಕಡೆ ದೊಡ್ಡವ್ರನ್ನ ಪ್ರೊಸೀಜರ್ ಏನು ಅಂತ ತಿಳ್ಕೊಂಡು ಇಡ್ಬೇಕು ಅಂದರೆ. ಆಮೇಲೆ ಈ ಮುಡುಪಿದ್ರೆ ಮನೇಲಿ ಇನ್ನೊಂದು ಪ್ರೊಸೆಸ್ ಇದೆ. ವಾರ ಅಂದರೆ ನಿಮ್ಮ ದೇವ್ರದ್ದು ಯಾವ ವಾರ ಇರುತ್ತೋ ಅವತ್ತು ಕಂಪಲ್ಸರಿ ವಾರ ಮಾಡಲೇಬೇಕು, ತಪ್ಸಂಗಿಲ್ಲ. ತಪ್ಸಿದ್ರೆ ಮತ್ತೆ ಫಸ್ಟಿಂದ ದಾಸಪ್ಪನ ಕೂತ್ಬೇಕು. ಮುಡುಪೆಲ್ಲ ಈಸಿ ಇಲ್ಲ ಅದು. ಆಮೇಲೆ ಹೆಂಗಸರು ಮುಟ್ಟಂಗಿಲ್ಲ, ಲೈಕ್ ಮೆಚೋಡೋದು ಮುಟ್ಟಂಗಿಲ್ಲ, ಅದೆಲ್ಲ ಇದೆ ಆ ಪ್ರೊಸೆಸ್ಸು. ಸೊ ಅದನ್ನೆಲ್ಲ ನೀವು ನಿಮ್ಮ ಹಿರಿಯರನ್ನ ಕೇಳ್ಕೊಂಡು, ಇಲ್ಲ ನಿಮ್ಮ ದೇವ್ರು ಯಾವ ಥರ ಹೇಳುತ್ತೋ ಆ ಥರ ಮಾಡಬೇಕು. ಸೊ ಇದೊಂದು ಕ್ವೆಶ್ಚನ್ ಇತ್ತು. ಆಮೇಲೆ ಈ ಬ್ಲಾಗ್ನ ಫುಲ್ ಹರೀಶ್ ಅವರ ಕಂಟಿನ್ಯೂ ಮಾಡ್ತಾರೆ. ಸೊ ಹ್ಯಾಂಡಿಂಗ್ ಓವರ್ ಇಟ್ಟು ಹರೀಶ್ ಅವರೇ. ಬನ್ನಿ ಸ್ನೇಹಿತರೆ, ತೋರಿಸ್ತೀನಿ ನಮ್ಮ ಮನೆ ಹೇಗಿದೆ. ಮನೆಯ ಮೇನ್ ಬೇಕು ಇದೇನು ನೋಡ್ಕೊಬಿಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಅದು ತೆಂಗಿನ ಮರ ಇತ್ತು, ಹಾಗೆ ಉಳಿಸ್ಕೊಂಡಿದ್ದೀವಿ. ನಾನು ತೆಂಗಿನ ಮರ ಬನ್ನಿ ನೋಡಿ. ನಾವು ಔಟ್ ಸೈಡಿಂದ ಯಾರಾದರೂ ಬಂದು ಕರಿಬೇಕು ಅಂದರೆ ಕಾಲಿಂಗ್ ಬೆಲ್ ಒಂದು ಹಾಕ್ಸಿದ್ದೀವಿ. ಮತ್ತು ಇದೆಲ್ಲ ನೋಡಿ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗಲ್ಲಿ ಮಾಡಿಸಿರೋದು. ಇಲ್ಲೂ ಲೈಟ್ ಕೂಡ ಇದೆ ಒಳಗಡೆ. ಆ್ಯಕ್ಚುಲಿ ನೈಟ್ ಹೊತ್ತು ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಇದೆಲ್ಲ ಗ್ರಾನೈಟಲ್ಲಿ ಇದು ನೋಡಿ, ಇಲ್ಲಿ ಗೇಟ್ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಕಾರ್ ಓಡಾಡೋದಕ್ಕೆ ಅಂತ ಸಪ್ರೇಟ್ ಗೇಟ್ ಮಾಡಿಸಿದ್ದೀವಿ, ಮತ್ತು ನಾರ್ಮಲ್ ಜನ ಓಡಾಡೋದಕ್ಕೆ ಅಂತ ಒಂದು ಸಪ್ರೇಟ್ ಇದೆ. ಆ್ಯಕ್ಚುಲಿ ಹೇಗಾಯಿತು ಅಂದರೆ, ಫಸ್ಟು ನಾವು ಆ ಕಡೆ ಗೇಟ್ ಮಾಡಿಸಿದ್ವಿ. ನಾನು ತೋರಿಸೋಣ. ಫಸ್ಟು ನಾವು ಆ ಕಡೆ ಒಂದು ಗೇಟ್ ಮಾಡಿಸಿದ್ವಿ. ಅಲ್ಲೇನಾದ್ರು ಆ ಮೂಲೆಯಲ್ಲಿ ಓಡಾಡೋಂಗಿಲ್ಲ ಅಂತಂದು, ಈ ಮೂಲೆಯಲ್ಲಿ ಓಡಾಡಬೇಕು ಅಂತ ಈ ಮೂಲೆ ಸಪ್ರೇಟ್ ಗೇಟ್ ಮಾಡಿಸಿದ್ವಿ. ಒಳಗಡೆ ಬಂದು ನೋಡಿ, ಇಲ್ಲಿ ಗಿಡಗಳು ಹಾಕೋದಕ್ಕೆ ಅಂತ ಎಲ್ಲ ಸಪ್ರೇಟ್ ಇದು ಮಾಡಿದ್ವಿ. ಇದೆಲ್ಲ ಗಿಡಗಳು ಹಾಕೋದೇ ಅಂತ. ಮತ್ತು ಅಲ್ಲಿ ನೋಡಿ ಕಾರ್ ಶೆಡ್ ಒಂದು ಮಾಡಿಸಿದ್ದೀವಿ. ಅದು ನವಿಲಿಗೂ ಅಷ್ಟೇ ಆರ್ಟಿಸ್ಟ್ ಕರೆಸಿ ಮಾಡಿಸಿರೋದು. ಅದು ನವಿಲು. ಇದು ಒಳಗಡೆ ಎಲ್ಲ ಹೆಂಚು ಡಿಸೈನ್ ಮಾಡಿಸಿ ಕಾರ್ ಪಾರ್ಕಿಂಗ್ ಮಾಡಿದ್ದೀವಿ. ಕಾರ್ ವಾಷಿಂಗು ಎಲ್ಲ ನಲ್ಲಿ ಪಾಯಿಂಟ್ಸ್ ಎಲ್ಲ ಮಾಡ್ತಿದ್ದೀವಿ. ಇದು ಸಂಪು ಹಾಕ್ಸಿದೆ. ಮತ್ತು ನಮ್ಮ ಮನೆ ತುಳಸಿ ಕಟ್ಟೆ ನೋಡಿ, ಗ್ರಾನೈಟಲ್ಲೇ ಮಾಡಿಸಿರೋದು. ಇಲ್ಲಿ ನೋಡಿ, ಇದು ಬ್ಲ್ಯಾಕ್ ಗ್ಯಾಲಕ್ಸಿ ಗ್ರಾನೈಟ್ ಅಂತ. ನಾವೇನು ಅದು ಕಾಂಪೌಂಡ್ ಅಲ್ಲಿ ಗೇಟಿಗೆ ಯೂಸ್ ಮಾಡಿರೋದು, ಮತ್ತು ನೋಡಿ ಫ್ರಂಟ್ ಮೆಟ್ಲಿಗೆ ಯೂಸ್ ಮಾಡಿರೋದು, ಇದೆಲ್ಲ ಬಂದು ಬ್ಲ್ಯಾಕ್ ಗ್ಯಾಲಕ್ಸಿ ಅಂತೇಳಿ. ಆ್ಯಕ್ಚುಲಿ ಎಲ್ಲ ಕಡೆ ಒಂದು ಕನ್ಫ್ಯೂಷನ್ ಇದೆ, 3 ಮೆಟ್ಲು ಇರಬೇಕು ಅಂತ. ನೋಡಿ, ಲಾಭ ನಷ್ಟ, ಲಾಭಕ್ಕೆ ಮನೆ ಒಳಗಡೆ ಹೋಗ್ಬೇಕು ನಾವು ಆ್ಯಕ್ಚುಲಿ. ಸೊ ಹಂಗಾಗಿ ನಾವು ಇದು 3ನೇ ಮೆಟ್ಲನ್ನ ಇಲ್ಲಿ ತೋರಿಸಿದ್ದೀವಿ ನೋಡಿ. ಇದು 3ನೇ ಮೆಟ್ಲು ಕಾನ್ಸೆಪ್ಟ್ ನಾವು. ಓಕೆನಾ? ಕೆಲವು ಕಡೆ 3 ಮೆಟ್ಲೂ ಇರುತ್ತೆ, ಹೊಸ್ಲೂ ಇರುತ್ತೆ. ಕೆಲವರು ಹೊಸ್ಲೂ ಮೆಟ್ಲು ಲೆಕ್ಕ ತೊಗೊಂಡ್ಬಿಡ್ತಾರೆ, ಕೆಲವರು ಹೊಸ್ಲು ಲೆಕ್ಕಕ್ಕಿಲ್ಲ ಅಂತಾರೆ. ಸೊ ಆ ಕನ್ಫ್ಯೂಷನ್ನೇ ಬೇಡ ಅಂತೇಳಿ ನಮಗೆ ಹೊಸ್ಲು ಮತ್ತು 3ನೇ ಮೆಟ್ಲು ಎರಡೂ ಸೇರಿ ಒಂದೇ ಮಾಡಿಸಿದ್ದೀವಿ. ಸೊ ಇನ್ನೊಂದು ಸಲ ನೋಡ್ಕೊಳ್ಳಿ, ಕರೆಕ್ಟಾಗಿ ತೋರಿಸ್ತೀನಿ. ಲಾಭ ನಷ್ಟ, ಲಾಭಕ್ಕೆ ಒಳಗಡೆ ಹೋಗ್ಬೇಕು ನಾವು ಯಾವತ್ತು. ಲಾಭ ತಗೊಂಡು ಮನೆ ಒಳಗಡೆ ಹೋಗಬೇಕು. ಅದಕ್ಕೆ ಈ ಥರ 3 ಮೆಟ್ಲಿಗೂ ಆಯಿತು, ಒಂದು ಹೊಸ್ಲೂ ಆಯಿತು. ಮತ್ತು ಇಲ್ಲಿ ನೋಡಿ, ನಮ್ಮ ಮನೆಯದು ಡೋರ್ದು ಕಾರ್ವಿಂಗ್ ನೋಡಿ, ಎಷ್ಟು ದಿನ ತಲೆ ಕೆಡಿಸ್ಕೊಂಡು ಸೆಲೆಕ್ಟ್ ಮಾಡಿದ್ದೀನಿ ಗೊತ್ತಾ, ಯಾವ ಥರ ಕಾರ್ವಿಂಗ್ ಬೇಕು ಅಂತ. ನೋಡಿ, ಇಷ್ಟು ಗಣೇಶ ಆಗಿರ್ಬೋದು, ಇದೆಲ್ಲ ನೋಡಿ, ಇದೆಲ್ಲ ಹ್ಯಾಂಡಲ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಎಲ್ಲ ಹ್ಯಾಂಡಲ್. ಇದು ಅಷ್ಟೇ. ಇದು ಗ್ಲಾಸ್ ಹಚ್ಚಿಂಗ್ ಡಿಸೈನ್ ನೋಡಿ. ಓಕೆನಾ? ಇದು ಮೇನ್ ಡೋರ್ ಆಯಿತು. ಬನ್ನಿ ಒಳಗಡೆ ಹೋಗೋಣ. ಇದೇ ನಮ್ಮ ಮನೆ ಹಾಲ್. ನೋಡಿ, ಇದೆಲ್ಲ ಇದು ಅಷ್ಟೇ. POP ಬಂದು ಮೇಲ್ಗಡೆ POP ಇತ್ತು, ಇದು POP ಮಾಡಿಸಿದ್ರೆ ತುಂಬ ಜಾತ್ರೆ ಆಗುತ್ತೆ ಅಂತೇಳಿ ಇದು ಜಸ್ಟು ಪ್ರೊಫೈಲ್ ಲೈಟಿಂಗ್ ಕೊಡ್ಸಿದ್ದೀನಿ ಅಷ್ಟೇ. ಇಲ್ಲೆಲ್ಲ ಬೀಮ್ ಬಂದುಬಿಟ್ಟಿತ್ತು, ಬೀಮೆಲ್ಲ ಕವರ್ ಮಾಡಿ ಪ್ರೊಫೈಲ್ ಲೈಟಿಂಗ್ ಕೊಡ್ತಿದ್ದೀನಿ.
POP ಬಗ್ಗೆ ಹೇಳಬೇಕು ಅಂತಂದರೆ ನಾನು ಯೂಸ್ ಮಾಡೋ ಸೆಂಟ್ ಗೋಬೆನ್ ಕಂಪ್ನಿ ಇದೆ ಬೋಲ್ಡು, ಡ್ಯಾಂಪ್ಲೇನ್ ಅಂತ ಬೋಲ್ಡ್ ಬರುತ್ತೆ, ಅದೇ ನಂಬರ್ 1 ಬೋಲ್ಡು. ಓಕೆನಾ. ಮತ್ತು ಟ್ರೂ ಸ್ಟೀಲ್ ಅಂತ ಬರುತ್ತೆ, ಫ್ರೇಮಿಂಗ್ ಮಾಡಿಕೊಂಡು ಯೂಸ್ ಮಾಡೋದು ಅವರು. ನನ್ನ ಹತ್ರ ಫೋಟೋಸ್ ಇದ್ರೆ ಹಾಕ್ತೀನಿ. ಸೊ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಜಿಪ್ಸಮ್ ಬೋಲ್ಡ್ ಅಂತ ಬರುತ್ತಿದ್ದು ಸೆಂಟ್ ಗೋಬೆನ್ ಅವ್ರದ್ದು. ಸೊ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ಬಂದರೆ ನೋಡಿ, ಇನ್ನೊಂದು ಸ್ಟೋರೇಜ್ ಒಂದಿದೆ. ಆ್ಯಕ್ಚುಲಿ ಅಕ್ಕಿ, ರಾಗಿ ಮತ್ತು ಎಕ್ಸ್ಟ್ರಾ ಪಾತ್ರೆಗಳು ಇಟ್ಕೊಳೋದಕ್ಕೆಲ್ಲ ಒಂದು ಸ್ಟೋರೇಜ್ ರೂಮು ಮಾಡ್ಕೊಂಡಿದ್ದೀವಿ. ಮತ್ತು ನೋಡಿ, ಈಗ ನಮ್ಮ ಮನೇದು ಲಿಫ್ಟು ಅಷ್ಟೇ. ಲಿಫ್ಟ್ಗೆ ಒಂದು 10 ಲಕ್ಷ ಹೇಳಿದರು, ಆಮೇಲೆ ಡಿಸ್ಕೌಂಟ್ ಮಾಡಿ ಕಮ್ಮಿಗೆ ಮಾತಾಡಿದ್ವಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಲಿಫ್ಟು ಅಂತ ನೋಡಿ. ಇದು ಆಟೋಮೆಟಿಕ್ ಲೈಟ್ ಇದೆ, ಆಟೋಮೆಟಿಕ್ ಫ್ಯಾನ್ ಆಗುತ್ತೆ ಒಳಗಡೆ, ಎಲ್ಲ ಸೆನ್ಸರ್ ಬೇಸ್ಡು. ನಾವು ಹೊರಗಡೆ ಹೋದರೆ ಅದೇ ಆಫ್ ಆಗುತ್ತೆ. ಯಾವತ್ತೂ ಅದೇ ಥರ ನಾವು ಹಾಕ್ಸ್ಕೋಬೇಕು. ಯಾಕಂದರೆ ಈಗ ಅದು ಏನಾದ್ರು ಆಟೋ ಇಲ್ಲ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಯಾರು ಇಲ್ಲಿ ಯೂಸ್ ಆಫ್ ಮಾಡಿಲ್ಲ ಅಂತಂದರೆ ಸುಮ್ಮನೆ ಅನ್ನಿಸುತ್ತೆ, ಕರೆಂಟ್ ಬಿಲ್ ರೈಸ್ ಆಗುತ್ತೆ ಅಂತೇಳಿ. ಇದು ನೋಡಿ, ಇದು ನಮ್ಮ ಟಿ ವಿ ಯೂನಿಟ್ಟು, ತುಂಬ ವಿಶಾಲವಾದ ಟಿ ವಿ ಯೂನಿಟ್ಟು. ಕೆಳಗಡೆ ಬಾಕ್ಸ್ ಎಲ್ಲ ಮಾಡ್ತಿದ್ದೀವಿ. ಇದೊಂದು ನಮ್ಮದು ಸೋನಿ ಟಿ ವಿ ಯೂಸ್ ಮಾಡ್ತಾಯಿದ್ದೀವಿ ನಾವು. ಆಲ್ಮೋಸ್ಟು ಐ ಥಿಂಕ್ 60 ಇಂಚಿನ ಬರುತ್ತೆ ಇದು. ಡಬಲ್ ಐಟ್ ಇರೋದ್ರಿಂದ ನೋಡಿ, ಅಲ್ಲಿ ಇಷ್ಟೊಂದು ಹಾಕ್ಸಿದ್ದೀವಿ ಮಾಡಬೇಕು. ಇದೆಲ್ಲ ಬೀಮ್ ಎಲ್ಲ ಮಾಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡ್ಕೊಟ್ಟಿದ್ದಾರೆ. ಕಾರ್ಪೆಂಟ್ರು ಬಗ್ಗೆ ಮಾತಾಡಲೇಬೇಕು. ಏನು ನಮ್ಮದು ಮಂಚಗಳಾಗಿರ್ಬೋದು, ಟಿ ವಿ ಯೂನಿಟ್ ಆಗಿರ್ಬೋದು ಎಲ್ಲ ಮಾಡಿದಾರಲ್ಲ, ತುಂಬ ಒಳ್ಳೆ ಕಿಸ್ಗಾರರು. ಒಂದು ಎಣ್ಣೆ ಹೊಡೆಯಲ್ಲ, ಒಂದು ಸಿಗರೇಟ್ ಸೇದಲ್ಲ, ಒಂದು ಬಿಡಿ ಸೇದಲ್ಲ, ಇಲ್ಲೇ ಆಲ್ಟ್ ಆಗಿದ್ದು ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ. ನಿಮ್ಗೆ ಯಾರಿಗಾರು ಬೇಕಂದರೆ ಅವ್ರ ನಂಬರ್ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಕೊಡಿಸ್ತೀನಿ. ಮತ್ತು ಇನ್ನೊಂದು ನೋಡಿ, ಇಲ್ಲೊಂದು ಪಿಲ್ಲರ್ ಬಂದ್ಬಿಟ್ಟು ಏನಾ, ಸೊ ಆಸೆ ಹೊಡಿತು. ಈಗ ಬಿಲ್ಡಿಂಗ್ ಸ್ಟ್ರಕ್ಚರಲ್ಲಿ ಒಂದು ಎಕ್ಸ್ಟ್ರಾ ಪಿಲ್ಲರ್ ಬಂದ್ಬಿಟ್ಟು, ಈ ಪಿಲ್ಲರ್ ಹಂಗೆ ಬಿಟ್ಟರೆ ಚೆನ್ನಾಗಿ ಕಾಣಲ್ಲ, ಪೈಂಟಲ್ಲಿ ಚೆನ್ನಾಗಿ ಕಾಣಲ್ಲ, ತುಂಬ ಯೋಚನೆ ಮಾಡಿದ್ಮೇಲೆ ಈ ಥರ ಒಂದು ಫ್ರೇಮಿಂಗ್ ಮಾಡ್ತೀವಿ, ಬಾರ್ಡರ್ ಕಟ್ಸಿ ನೋಡಿ, ಈ ಥರ ಲ್ಯಾಮಿನೇಟ್ ಹಾಕಿ ಫುಲ್ ಕವರ್ ಮಾಡಿದ್ದೆ. ಇದು ಅಷ್ಟೇ. ಆಮೇಲೆ ಇದು ನೋಡಿ, ಇನ್ನೊಂದು ಇದು ಆ್ಯಕ್ಚುಲಿ ಒಂಥರ ನಿಮ್ಗೆ ಏನೋ ವಾಲ್ ಆರ್ಟ್ ಥರ ಕಾಣುತ್ತೆ ನೋಡಿ, ಬಟ್ ಡೋರ್ ಇದೆ. ಈ ಹ್ಯಾಂಡಲ್ ಕೂಡ ತುಂಬ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡಿದ್ದು. ಯಾಕಂದರೆ ಔಟ್ಸೈಡ್ ಹ್ಯಾಂಡಲ್ ಮಾಡಿದ್ರೆ ಗೊತ್ತಾಗ್ಬೋದು ಡೋರ್ ಅಂತ, ನಾರ್ಮಲ್ ಮಾಡಿದ್ರೆ ವಾಲ್ ಆರ್ಟ್ ಥರ ಕಾಣುತ್ತೆ. ಸೊ ಆಮೇಲೆ ನೋಡಿ, ಇದು ಬುದ್ಧ ಒಂದು ತೊಗೊಂಡಿದ್ದೀನಿ. ಯಾಕಂದರೆ ಈ ಏನು ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಲ್ಲಿ ಕಾಣಬಾರ್ದು ಅಂತೇಳಿ, ಸುಮ್ಮನೆ ಗ್ಯಾಪ್ ವೇಸ್ಟ್ ಆಗುತ್ತಲ್ಲ ಅಂದರೆ ಒಂದು ಬುದ್ಧ ವಿತ್ ಲೈಟಿಂಗು. ಇದು ಫೌಂಟೇನ್ ಕೂಡ ಇದೆ, ನೀರು ಹಾಕಿದ್ರೆ ಫೌಂಟೇನ್ ವರ್ಕ್ ಆಗುತ್ತೆ. ಮತ್ತು ಒಂದು ಸೋಫಾ ನೋಡಿ, ಎಲ್ ಶೇಪ್ ಕಾರ್ನರ್ ಸೋಫಾ ಮಾಡ್ತಿದ್ದೀನಿ. ಸೊ ಇದು ಅಷ್ಟೇ, ಲೆದರ್ ಫಿನಿಶು, ಬಟ್ ಇಟ್ಸ್ ನಾಟ್ ಅ ಪ್ಯೂರ್ ಲೆದರು, ತುಂಬ ಚೆನ್ನಾಗಿ ಬಂದಿದೆ. ಸೊ ಬನ್ನಿ ಈಗ ನೋಡಿ ಕಿಚನ್ಗೆ ಹೋಗೋಣ. ಆ್ಯಕ್ಚುಲಿ ಇದೊಂದು ಪ್ರೇ ಮಾಡಿಸಿ ಏನೋ ಇಡೋ ಥರ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ನನ್ನ ತಮ್ಮ ಬೇಡ ಲಾಂಗ್ ಇರಲಿ ಅಂತ ಆಗಿಬಿಟ್ಟಿದ್ದಾನೆ. ಇದು ನೋಡಿ ಕಿಚನ್ನು. ಇದು ಬಂದರೆ ಆ್ಯಕ್ಚುಲಿ ನಮ್ಮದು ಡೈನಿಂಗ್ ಟೇಬಲ್. ಓಕೆನಾ. ಈ ಡೈನಿಂಗ್ ಟೇಬಲ್ ಆ್ಯಕ್ಚುಲಿ ಮಾರ್ಬಲ್ ಟಾಪ್ ಪ್ಲ್ಯಾನ್ ಮಾಡಿದ್ದೆ, ಬಟ್ ಆ ಮಾರ್ಬಲ್ಲು ಕರು ಶೇಪಿಂಗ್ ಕೊಡುವಾಗ ಅವನು ಲೇಬರ್ ಬಂದು ಮಾರ್ಬಲ್ನ ಹೊಡೆದಾಕ್ಬಿಟ್ಟ. ಸೊ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ, ಸೊ ಮಾರ್ಬಲ್ ಮ್ಯಾಚಿಂಗು ಏನು ಲ್ಯಾಮಿನೇಟೇ ಸಿಕ್ತು ನಮಗೆ. ಸೊ ಅದನ್ನೇ ಯೂಸ್ ಮಾಡಿದ್ದೀವಿ. ಸೊ ಇಲ್ಲಿ ಬಂದು ಇದೆಲ್ಲ ನೋಡಿ, ಇದೆಲ್ಲ ಲೋವರ್ಸ್ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಇಲ್ಲಿ ಲೋವರ್ಸ್ ಎಲ್ಲ ಕೊಟ್ಟು, ಇದು ಬ್ರೇಕ್ಫಾಸ್ಟ್ ಕೌಂಟರ್ ಅಂತ ಮಾಡಿಸಿರೋದು ನಾನು. ಮತ್ತು ಇಲ್ಲೂ ಅಷ್ಟೇ, ಏನಾದ್ರು ಇಟ್ಕೊಳ್ಳೋದಕ್ಕೆ ಏನಾದ್ರು ಇಲ್ಲಿ ಅಂತೇಳಿ ನೋಡಿ, ಆ ಲೈಟ್ಸ್ ಎಲ್ಲ ನೋಡಿ ತುಂಬ ಸ್ಟಡಿ ಮಾಡಿ ಯಾವ ಥರ ಲೈಟ್ ಬರಬೇಕು ಎಲ್ಲ ಅಂತ ನೋಡಿ ಇದು ಮಾಡಿರೋದು. ಇದು ಒಂದು ಹ್ಯಾಂಡ್ ವಾಶ್. ಇವರು ನಮ್ಮ ಎಂಡ್ರು, ನಿಮಗೆಲ್ಲ ಗೊತ್ತಿರಬೇಕು ನಮ್ಮ ಎಂಡ್ರು ಇವರು. ನೋಡಿ, ಇದು ಹ್ಯಾಂಡ್ ವಾಶ್ ಎಲ್ಲ ಇದೆ. ಸ್ಟೋರೇಜ್ ಇದೆ ಕೆಳಗಡೆ. ಈ ಮಿರರ್ ಅಷ್ಟೇ, ತುಂಬ ಬಿಗ್ ಸೈಜ್ ಮಿರರ್ ಇದೆ. ಇವಾಗ ಹಾಲಲ್ಲಿ ಲೈಟ್ಸ್ ಆಫ್. ಸೊ ಇದು ನೋಡಿ, ಇದು ಅಷ್ಟೇ ಫ್ರಿಜ್ ನೋಡಿ. ಎಂಥ ಜುಗ್ರಂದ್ರೆ ಇಂಥ ದೊಡ್ಡ ಮನೆ ಕಟ್ಟಿದ್ದಾರೆ, 5 ನಿಮಿಷ ಲೈಟ್ ಆನ್ ಮಾಡಿದ್ರೆ ಹಾಡೋಕೆ ಲೈಟ್ ಆಫ್ ಮಾಡ್ಕೊಡ್ತಾರೆ. ಸೇವಿಂಗ್ಸ್ ಮಾಡೋದು, ವೇಸ್ಟ್ ಮಾಡ್ಬೋದು. ದುಡ್ಡು ಐತೆ ಅಂತ ವೇಸ್ಟ್ ಮಾಡ್ಬೋದು. ನೋಡಿ, ಫ್ರಿಜ್ ಕೂಡ ಹೈಯರ್ ಕಂಪ್ನಿದು ತುಂಬ ಚೆನ್ನಾಗಿದೆ. ಈ ಫ್ರಿಜ್ದು ಒಂದು ಫೀಚರ್ ಏನಂತಂದರೆ, ಆ್ಯಕ್ಚುಲಿ ತ್ರಿಬಲ್ ಡೋರ್ ಫ್ರಿಡ್ಜು. ತ್ರಿಬಲ್ ಡೋರ್ ಏನಕ್ಕೆ ತೊಗೊಂಡೆ ಅಂದರೆ, ಡಬಲ್ ಡೋರ್ ಆದಾಗ ಏನಾಗುತ್ತೆ, ಈ ಕಡೆ ಫುಲ್ಲು ಫ್ರೀಸಿಂಗ್ ಇರುತ್ತೆ. ಅವಾಗ ನಾನು ತೋರಿಸ್ಕೊಂತಿರು, ಬಟ್ ಈ ಕಡೆ ಮಾತ್ರ ಸ್ಟೋರೇಜ್ ಕೊಟ್ಟಿರ್ತಾರೆ. ತ್ರಿಬಲ್ ಡೋರ್ ಆಗಿರೋದ್ರಿಂದ ಇದು ಕನ್ವರ್ಟಿಬಲ್. ಇದು ನೋಡಿ, ನಾರ್ಮಲ್ ಮಾಡಿದ್ದೀನಿ. ಇದು ಬಂದು ಇವಾಗ ಬರೀ ಇದು ಮಾತ್ರ ಫ್ರೀಸಿಂಗ್ ಇದೆ. ಯಾಕಂದರೆ ಒಂದು ಸೈಡ್ ಫುಲ್ ಫ್ರೀಸಿಂಗ್ ಇದ್ದರೆ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇದು ತ್ರಿಬಲ್ ಡೋರ್ದು ಆ್ಯಕ್ಚುಲಿ ಆಲ್ಮೋಸ್ಟ್ 1 ಲ್ಯಾಕ್ ಆಯ್ತಿದ್ದು. ಓಕೆನಾ. ಸೊ ಅದು ಆಫರಲ್ಲಿ ತೊಗೊಂಡಿದ್ದಕ್ಕೆ 1 ಲ್ಯಾಕ್ ಆಯಿತು. ಇದು ಬಂದು ಇದು ಗ್ಲಾಸು ಇದು ಮಾಡಿದ್ದೀವಿ. ಸ್ಟೋರೇಜ್ ಆ್ಯಕ್ಚುಲಿ ಒಳಗಡೆ ಎಲ್ಲ ತುಂಬ ಏನು ಮಾಡೋಕ್ಕೆ, ಎಲ್ಲ ಮನೇನು ಹಿಂಗೆ ಇರುತ್ತೆ, ಅದರಲ್ಲೇ ಎಲ್ಲ ಕೊಡ್ತೀನಿ ನೋಡ್ಕೊಳ್ಳಿ. ಪ್ಲಸ್ ಇದರಿಂದ ಡೋರಿಂದ ಒಂದು ಬಿಗ್ ಸ್ಟೋರೇಜ್ ಮಾಡಿಸಿದ್ದೀನಿ. ಏನಾಗಲ್ಲ ಬಿಡಿ, ನೋಡಿ ಏನು ಮಾಡೋಕ್ಕಲ್ಲ, ಎಷ್ಟು ಆರ್ಗನೈಸ್ ಮಾಡೋದು ಹಿಂಗೆ ಇರುತ್ತೆ, ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಮತ್ತು ಇಲ್ಲೂ ಲೈಟ್ ಆನ್ ಮಾಡೋದು. ಇವಾಗ ನೋಡಿ, ನಮ್ಮ ಕಿಚನ್ ಅಂಶ ತೋರಿಸೋದು ಬ್ಯೂಟಿಫುಲ್ ಆಗಿ ನೋಡಿ, ಅಷ್ಟು ಪ್ಲೇಟ್ಸ್ ಎಲ್ಲ ಕೊಡ್ಸಿದ್ದೀನಿ ನೋಡಿ. ಈಸಿ ಆಕ್ಸೆಸಬಲ್. ಈ ರ್ಯಾಕ್ ಬಂದು ನೀವೇನು ಡೈಲಿ ಈಗ ಕಾಫಿ, ಟೀ, ಪೌಡ್ರು ಈಸಿ ಆಕ್ಸೆಸಬಲ್ ಆಗೋಂಥವಕ್ಕೆ ಅಂತಲೇ ಸಪ್ರೇಟು. ಮತ್ತು ಇವೆಲ್ಲ ಡೋರ್ಸು ಇದೆಲ್ಲ ನೋಡಿ, ಒಳಗಡೆ ಎಲ್ಲ ದೊಡ್ಡ ದೊಡ್ಡ ಐಟಮ್ಗಳು ಇಡೋದಕ್ಕೆ, ಮೇಲ್ಗಡೆ ಎಲ್ಲ ಲಾಫ್ಟು.
ಅಲ್ಲಿ ವಿಂಡೋ ಇತ್ತು, ನಮ್ಮ ತಂದೆ ಈ ಥರ ಡೋರ್ ಮಾಡಿಸಿದ್ರೆ ಗಾಳಿ ಬೆಳಕು ಬರಲ್ಲ, ನಂಗೆ ಬೇಕೇ ಬೇಕು ಅಂತಿದ್ದಕ್ಕೆ ಅಲ್ಲಿ ಗ್ಲಾಸ್ ಡೋರ್ ಮಾಡಿಸಿದೆ. ಮತ್ತು ಇಲ್ಲಿ ಬಂದರೆ ಇಲ್ಲಿ ನೋಡಿ, ಈಗ ಆಯಿಲ್ಗೆಲ್ಲ ನೋಡಿ ಈ ಥರ ನೀಟಾಗಿ ಸಪ್ರೇಟ್ ಇಟ್ಕೊಂಡಿದ್ದಾರೆ. ಇದು ಸ್ಟವ್ ಬಂದು ಫೇಬರ್ ಕಂಪ್ನಿದು. ಓಕೆ, ಏನಂತ ಏನು ಹೇಳ್ಕೊಳಂಗಿಲ್ಲ, ಆವಾಗ ಕೈ ಕೊಡ್ತಾ ಇರುತ್ತೆ. ಅಲ್ಲಿ 3 ಸಲ ಸರ್ವಿಸ್ ಮಾಡಿಸಿದ್ದೀನಿ. ಇದು ಅಷ್ಟೇ, ಚಿಮ್ನಿರು ಬಂದು ಫೇಬರು. ದಯಮಾಡಿ ಈ ಥರ ಇದು ಸ್ಟೈಲಿಶಾಗಿ ಕಾಣುತ್ತೆ ಅಂತ ಹಾಕ್ಸಿದ್ದು ನಾವು. ಇದು ಇಂಕ್ಲೈನ್ ಅಂತಾರೆ ಮಾಡೆಲ್. ಇದು ನಿಜ ಅಷ್ಟೇನು ಹೊಗೆ ಹಿಡಿಯಲ್ಲ, ಯಾಕಂದರೆ ಹೊಗೆ ಇಲ್ಲಿ ಹೋಗ್ತಾ ಇರುತ್ತೆ, ಅಲ್ಲಿಂದ ಎಲ್ಲಿ ಹಿಡಿಯುತ್ತದು, ಇಷ್ಟೇ ಓಪನ್ ಆಗೋದಿದು. ಅದ್ರ ಬದಲು ಫ್ಲ್ಯಾಟ್ ಮಾಡೋದು ಬರುತ್ತೆ, ಅದನ್ನಾರು ಹಾಕ್ಸ್ಬೇಕಿತ್ತು. ಬಟ್ ಅದು ಚೆನ್ನಾಗಿ ಕಾಣೋದು ಅಂತ ಈ ಥರ ಹಾಕ್ಸಿದ್ವಿ. ಓಕೆ, ಏನಾದರೂ ಮಿಸ್ಟೇಕ್ಸ್ ಆಗುತ್ತೆ. ಮತ್ತು ಇಲ್ಲಿ ನೋಡಿ, ಈಗ ಈ ಸಿಂಕ್ ಬಗ್ಗೆ ಹೇಳಬೇಕು. ಇದರಂಥ ದರಿದ್ರ ಸಿಂಕ್ ಎಲ್ಲೂ ಇಲ್ಲ. ದಯಮಾಡಿ ಇವೆಲ್ಲ ನೋಡಿ, ಈ ಥರ ನೀರು ಬರುತ್ತೆ. ಇಲ್ಲಿ ತೋರಿಸಪ್ಪ, ಈ ಥರ ಇಲ್ಲೇನೋ ಫೌಂಟೈನಲ್ಲಿ ನೀರು ಬರುತ್ತೆ. ಇದು ಹಿಂಗೆ ಮಾಡ್ಬೋದು, ಏನೋ ಹಿಂಗೆ ಎಳಿಬೋದು ಅಂತೆಲ್ಲ ತೋರಿಸ್ತಾರೆ. ಇದು ನೋಡಿ ಫಿಲ್ಟ್ರ್ ಉಪ್ಪು ನೀರು ಅಂತೆಲ್ಲ ಯಾಮಾರ್ಬೇಡಿ. ನೋಡಿ, ಇದು ಗ್ಲಾಸ್ ವಾಷರು ಅಂತಾರೆ. ಇದು ಗ್ಲಾಸ್ ಇಕ್ಬಿಟ್ರೆ ವಾಶ್ ಆಗ್ಬಿಡುತ್ತೆ ಅಂತ ಚೆನ್ನಾಗಿ ವೀಡಿಯೋ ತೋರಿಸ್ಬಿಟ್ಟು ಬಕ್ರಾ ಮಾಡಿಬಿಡ್ತಾರೆ. ಸೊ ನಾನೊಂದು ಹೇಳ್ತೀನಿ, ಇವೆಲ್ಲ ಏನೂ ಯೂಸ್ ಆಗೋಲ್ಲ. ಯಾಕಂದರೆ ಆಮೇಲೆ ಎಲ್ಲ ನೋಡಿ ವಾಟರ್ ಲೀಕೇಜ್ ಪ್ರಾಬ್ಲಮ್ ಬರುತ್ತೆ. ಎಲ್ಲ ಸುಮ್ಮನೆ ಇಲ್ಲೆಲ್ಲ ವಾಟರ್ ಲೀಕೇಜ್ ಬರುತ್ತೆ, ಸುಮ್ಮನೆ ಸಮಸ್ಯೆ. ದಯವಿಟ್ಟು ಈ ಥರ ಏನೋ ಅದೇನೋ ರಿವರ್ಸ್ ಸಿಂಕೋ ಏನೋ ಅಂತಾರೆ, ಇದನ್ನು ಮಾಡಲ್ಲ. ದಯಮಾಡಿ ಯೂಸ್ ಮಾಡಿಬಿಡಿ. ನಾರ್ಮಲ್ ಹಳೆಕಾಲ ಸಿಂಕೇ ಯೂಸ್ ಮಾಡಿ, ನೋಡೋಕ್ಕಷ್ಟೇ ಚೆಂದ, ರಿಯಾಲಿಟಿಗಲ್ಲ. ಓಕೆನಾ? ಸೊ ಇದೆಲ್ಲ ಸ್ಟೋರೇಜು, ಈಗ ಬ್ರೇಕ್ಫಾಸ್ಟ್ ಕೌಂಟ್ರ್ ಇದರಿಂದ ಸ್ಟೋರೇಜ್ ಎಲ್ಲ ಬಂದಿದೆ ನಮಗೆ. ಇದೆಲ್ಲ ಡಮ್ಮಿ ಬೀಮ್ ಮಾಡಿಸಿರೋದು. ಇದೆಲ್ಲ ಮೇಗಡೆ ಇದಕ್ಕೂ POP ಮಾಡಿಸಿದ್ದೀವಿ ನೋಡಿ. ಇದೆಲ್ಲ ಬಂದು ಡಿಸೈನ್ಗೋಸ್ಕರ ಡಮ್ಮಿ ಬೀಮ್ ಮಾಡಿಸ್ತಿದ್ದು. ಸೊ ಇಷ್ಟು ನಮ್ಮ ಮನೆ ಕಿಚನ್ನು. ಇದು ಆ್ಯಕ್ಚುಲಿ ನಮ್ಮ ತಂದೆ ರೂಮು. ಇದೊಂಥರ ರಿಸ್ಟ್ರಿಕ್ಟೆಡ್ ಪ್ರೊಹಿಬಿಟೆಡ್ ಅಂತಾರಲ್ಲ ಕೆಲವು ಕಡೆ ಇರೋಲ್ಲ, ಆ ಥರ. ಸೊ ಇದರೊಳಗಡೆ ಏನು ತೋರಿಸಂಗಿಲ್ಲ. ಇದು ನಮ್ಮ ತಂದೆ ರೂಮು, ಕುಬೇರ್ ಮೂಲೆಯಲ್ಲೇ ಇದೆ. ಸೊ ಇಷ್ಟು ನಮ್ಮ ಮನೆಯ ಟೂರು. ಸೊ ನೋಡಿ, ಏನಾದ್ರು ಡೌಟ್ಸ್ ಇದ್ದರೆ, ಯಾವುದಾದ್ರು ನಿಮಗೆ ಪ್ರೈಸಿಂಗ್ ಬಗ್ಗೆ ಏದ್ರ ಬಗ್ಗೆ. ಆಮೇಲೆ ಇನ್ನೊಂದು ನಿಮ್ಗೆ ಹೇಳೋಕ್ಕೆ ಬಂದೆ ನೋಡಿ, ಇದು ಆ್ಯಕ್ಚುಲಿ ಅಕ್ರಾಲಿಕ್ಕು. ನಾವು ಬೇರೆ ಎಲ್ಲೂ ಅಕ್ರಾಲಿಕ್ ಯೂಸ್ ಮಾಡಿಲ್ಲ, ಇದೆಲ್ಲ ಅಕ್ರಾಲಿಕ್ಕು. ಯಾಕಂದರೆ ಅಕ್ರಾಲಿಕ್ಕು ಕಾಸ್ಟ್ಲಿ, ಬಟ್ ತುಂಬ ನಾವು ಇಲ್ಲೆಲ್ಲ ವಾಟರ್ ಕಂಟೆಂಟ್ ಇರೋದ್ರಿಂದ ಪ್ಲಸ್ ಜಾಸ್ತಿ ರಫ್ ಯೂಸ್ ಮಾಡೋದ್ರಿಂದ ಬೆಟರ್ ಅಕ್ರಾಲಿಕ್ ಯೂಸ್ ಮಾಡಿಸಿ ಕಿಚನ್ಗೆ. ಸೊ ಇಷ್ಟು ನಮ್ಮ ಮನೆಯ ಹಾಲ್ಗೆ ಮತ್ತು ಕಿಚನ್ಗೆ ಎಲ್ಲ ನಾವು ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಸ್ಟೇರ್ ಕೇಸ್ ಅಷ್ಟೇ ನೋಡಿ, ಸ್ಯಾಂಡ್ವಿಚ್ ಪ್ಯಾಟರ್ನ್ ಅಂತ. ಓಕೆನಾ? ಇದು ಮಾರ್ಬಲೇನೆ, ಬಟ್ ಇದು ಡಾರ್ಕ್ ಕಲರು. ಆ್ಯಕ್ಚುಲಿ ಇದೇ ಕಾಸ್ಟ್ಲಿ, 650 ರುಪೀಸ್ ಸ್ಕ್ವೇರ್ ಫೀಟ್ ಇದು. ಯಾಕಂದರೆ ಡಾರ್ಕ್ ಕಲರು ಕಾಸ್ಟ್ಲಿ ಇರುತ್ತೆ ಯಾವತ್ತೂ. ಮತ್ತು ಇದು ನೋಡಿ, ಈ ಥರ ಬಿಲ್ಡಿಂಗ್ ಎಲ್ಲ ಇದು ಕೊಡ್ಸಿದ್ದೀವಿ ನೋಡಿ. ಇದು ಎಲ್ಲ ಮಾರ್ಬಲ್ದೇನೆ. ಇದು ಸ್ಯಾಂಡ್ವಿಚ್ ಪ್ಯಾಟರ್ನ್ ಅಂತಾರೆ. ಸೊ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಪ್ಲಸ್ ನಮ್ಮ ಮನೆ ದೇವ್ರ ಮನೆಯದು ಮಾರ್ಬಲ್ ತೋರಿಸ್ತೀನಿ ನೋಡಿ. ಇದು ಅದಕ್ಕಿಂತ ಕಾಸ್ಟ್ಲಿ ಇದು ಆಲ್ಮೋಸ್ಟು ಏನೋ ಇಂಪೋರ್ಟೆಡ್ ಮಾರ್ಬಲ್ ಅಂತಿದ್ದು. ಓಕೆನಾ? ವೈಟ್ ಕಲರ್ ಫುಲ್ ಮಾರ್ಬಲ್ ಇದು. ನನ್ನ ಪ್ರಕಾರ ಒಂದು 850 ರುಪೀಸನ್ನ ಪೇ ಮಾಡಿದ್ದೀವಿ ಇದು ಮಾರ್ಬಲ್ಗೆ. ನೋಡಿ, ಮಾಡೋ ರೇಟಿಂಗ್ಸ್ ನೋಡಿ, ಇದು ಚೆನ್ನಾಗಿದೆ. ಹೈಲೈಟೇ ಬಂದು ದೇವರ ಮನೆ. ನೀವು ಗಮನಿಸಿ, ಕಾರ್ವಿಂಗ್ ಏನು ಬ್ಯೂಟಿಫುಲ್ಲಾಗಿ ಬಂದಿದೆ ನೋಡಿ. ಇದು ಇದೇನು ಹೇಳಿದ್ರು, ಮತ್ತು ಗ್ಲಾಸ್ ಹಾಕ್ಸಿದ್ದೀನಿ ಅಂತ ಹೇಳಿದ್ನಲ್ಲ. ನೋಡಿ ಮೇಲ್ಗಡೆ ಸಹ ಅಲ್ಲಿಂದ ಸ್ಕೈಲೈಟ್ ಕಾಣುತ್ತೆ ನೋಡಿ. ಅಲ್ಲಿಂದ ಬೆಳಕು ಬಂದು ಇದು ಬಂದು ಈ ಹೋಮ್ ರಿಫ್ಲೆಕ್ಟ್ ಆಗಿ ದೇವ್ರ ಮನೆ ಒಳಗೆ ಹೋಗುತ್ತೆ. ನೀವು ಕಾರ್ವಿಂಗ್ ನೋಡಬೇಕು, ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ನಮ್ಮ ತುಮಕೂರಲ್ಲೇ ಮಾಡಿಸಿದ್ದು. ಇದಕ್ಕೆ ಆ್ಯಕ್ಚುಲಿ ಟೀ ಕುಡ್ಡು ಮತ್ತು 1-2 ಮಿಕ್ಸ್ ಆಗಿದೆ. ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ನೋಡಿ ಕಾರ್ವಿಂಗ್. ನಮ್ಮ ಮನೆ ಪಾಸಿಟಿವ್ ವೈಬೇ ಇದು. ಯಾರು ಬಂದರೂ ಫಸ್ಟ್ ಲೈಕ್ ಆಗೋದಿಲ್ಲ ನೋಡಿ. ಇದೊಂದು ಸಣ್ಣದು ಹೈಲೈಟ್ರ್ ನೀವು ಗಮನಿಸಬೇಕು ನೋಡಿ. ಫ್ರೇಮ್ ಕೊಡಿಸಿ ಗ್ಲಾಸ್ ಯೂಸ್ ಮಾಡಿದ್ದೀವಿ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಆನೆ ಇದೆ. ಇದು ನಮ್ಮ ಹೆಂಡತಿ ಸೆಲೆಕ್ಷನ್. ಇದೆಲ್ಲ ಇದೇ ಥರ ಬೇಕು ದೇವ್ರ ಮನೆ ಅಂತೇಳಿ ಎಲ್ಲ ಆನ್ಲೈನಲ್ಲಿ ನೋಡಿ ಅವ್ರು ಸೆಲೆಕ್ಟ್ ಮಾಡ್ತಾರೆ ನೋಡಿ. ಪಿಲ್ಲರ್ ಪ್ರತಿಯೊಂದು ನೋಡಿ, ಡೀಟೇಲಿಂಗಾಗಿ ನೋಡಿ ಹೆಂಗಿದೆ ಅಂತ ಅನ್ಸೋದು ನೋಡಿ. ಇದು ಡೋರ್ದು ಅಷ್ಟೇ, ಎಲ್ಲ ಕಡೆ ಕಾರ್ವಿಂಗ್, ಫುಲ್ ಕಾರ್ವಿಂಗು ನೋಡಿ. ಡೋರ್ ಕೂಡ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿಕೊಟ್ಟಿದ್ದಾರೆ ಅಂತ. ಇದೆಲ್ಲ ನಾವು ಸೆಲೆಕ್ಟ್ ಮಾಡಿ ನಮ್ಗೆ ಇದೇ ಥರ ಡಿಸೈನ್ ಬೇಕು ಅಂತ ಹೇಳಿ ಮಾಡಿಸಿರೋದು ಇದೆಲ್ಲ ನೋಡಿ. ನೋಡಿ, ಇಲ್ಲಿ ನಮ್ಮ ಮನೆ ದೇವರು ವೆಂಕಟೇಶ್ವರ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಮೇಯ್ನ್ ಬಂದು ವುಡ್ಡು ಕಾರ್ವಿಂಗ್. ಆಮೇಲೆ ವುಡ್ಡು ಕಾರ್ವಿಂಗ್ ಮಾಡಿಸೋದು ದೊಡ್ಡದಲ್ಲ, ಕ್ಲೀನ್ ಮಾಡೋದು ಇದೆಯಲ್ಲ, ವಾರಕ್ಕೂ ಕ್ಲೀನ್ ಮಾಡಬೇಕು ನೀವು, ಅಷ್ಟು ಡಸ್ಟ್ ಕೂತ್ಕೊಳ್ಳುತ್ತೆ ನೋಡಿ ಇದು. ಮತ್ತು ಇಲ್ಲೂ ನೋಡಿ, ಇಲ್ಲೂ ಕೂಡ ನಾವು ಕಾರ್ವಿಂಗ್ ಯೂಸ್ ಮಾಡಿದ್ದೀವಿ. ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಒಂಚೂರು ನೋಡಿ. ಓಕೆನಾ? ಸೊ ಒಳಗಡೆ ಬಂದರೆ ಒಳಗಡೆನೂ ಬಿಟ್ಟಿಲ್ಲ, ನಾನು ಕಾರ್ವಿಂಗ್ ಬೇಕು ಅಂಥೇಳಿ ಇದನ್ನೆಲ್ಲ ನಾನು ಸೆಲೆಕ್ಟ್ ಮಾಡಿ. ನಾನೇ ಒಂದೇ ಔಟ್ಸೈಡ್ ನಮ್ಮ ವೈಫ್ದು ಸೆಲೆಕ್ಷನ್ನು. ನಮ್ಮ ಇಡೀ ದೇವ್ರ ಮನೆ ಅವ್ರದ್ದೇ ಅನ್ಕೋಬೇಡಿ. ಇದೆಲ್ಲ ಕಾರ್ವಿಂಗ್ ನಾನು ಆಮೇಲೆ ನೋಡಿ. ಹೋಮು
ಇವಾಗ ಕಾಣ್ತಿಲ್ಲ, ಬಿಸಿಲು ಅಷ್ಟಿಲ್ಲ. ಮತ್ತು ಇದು ನೋಡಿ ನಮ್ಮದು ಇದು ಫೋಟೋ ಬಂದು ನಾನು ಕೆಂಗೇರಿಯಲ್ಲಿದೆ, ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ, ನಾನು ಹೇಳ್ತೀನಿ. ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ. ಈ ವರ್ಕ್ ಎಲ್ಲ ನೋಡಿ ನೀವು. ಮನೆಗೆ ದೇವ್ರ ಮನೆ ಎಷ್ಟು ಚೆನ್ನಾಗಿದೆಯೋ, ನಮ್ಮ ಮನೆಯಲ್ಲಿರೋ ದೇವ್ರ ಫೋಟೋ ಕೂಡ ಅದಕ್ಕಿಂತ ತುಂಬ ಚೆನ್ನಾಗಿದೆ ನೋಡಿ. ಇದಕ್ಕೆಲ್ಲ ಬರೀ ಕಾರ್ವಿಂಗಿಗೆ 1,60,000 ಕೊಟ್ಟಿದ್ದೀವಿ ನಾವು, ಬರೀ ಕಾರ್ವಿಂಗ್. ಇದು ನಮ್ಮನೆ ಹಾಲು. ಇದು ಬಂದು ಫಸ್ಟ್ ಫ್ಲೋರ್ ಆ್ಯಕ್ಚುಲಿ, ಓಕೆನಾ. ಫಸ್ಟ್ ಫ್ಲೋರ್ ನನ್ನ ತಮ್ಮನ ರೂಮ್ ಇದೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿ ನೋಡಿ. ಹ್ಯಾಂಡಲ್ ಆಗಿರ್ಬೋದು, ಎಲ್ಲ ಆಗಿರ್ಬೋದು. ಇದು ಆ್ಯಕ್ಚುಲಿ ಈ ಹ್ಯಾಂಡಲ್ ಎಲ್ಲ ಬಂದು ಡೀಪ್ ಕಂಪನಿ ಅಂತ ನಮ್ಮ ಅಣ್ಣ ನಾಗರಬಾವಿಯಲ್ಲಿದ್ದಾರೆ, ಮಂಜಣ್ಣ ಅಂತೇಳಿ, ಅವ್ರದ್ದು ಹಾರ್ಡ್ವೇರ್ ಅಂಗಡಿ ಇದೆ. ಅವ್ರ ಸಜೆಷನ್ ಮೇಲೆ ತಗೊಂಡಿದ್ದು. ನಿಜ ಒಳ್ಳೆ ಕಂಪನಿ, ಒಂದು ಚೂರು ಫೇಡ್ ಆಗಿಲ್ಲ, ಒಂದು ಚೂರು ಕಲರ್ ಸ್ಕ್ರ್ಯಾಚ್ ಆಗಿಲ್ಲ, ತುಂಬ ಚೆನ್ನಾಗಿದೆ ಇವೆಲ್ಲ. ಸೊ ಈ ಡೋರ್ ಆ್ಯಕ್ಚುಲಿ ನನ್ನ ರೂಮ್ಗೆ ಅಂತ ನಾನು ಸೆಲೆಕ್ಟ್ ಮಾಡಿದ್ದು, ಬಟ್ ಕಾರ್ಪೆಂಟ್ರ್ ಮಾಡಿದ ಮಿಸ್ಟೇಕಿಗೆ ನನ್ನ ತಮ್ಮಂಗೆ ಬಂದ್ಬಿಡ್ತು. ಇದು ನೋಡಿ, ಇದು ನನ್ನ ತಮ್ಮಂದು ರೂಮ್ದು ಹೆಡ್ ಬೋಲ್ಡು. ಸೊ ಪ್ರತಿಯೊಂದು ರೂಮ್ಗೂ ಸಪ್ರೇಟ್ ಹೆಡ್ ಬೋಲ್ಡ್ ಇದೆ. POP ಆಗಿರೋ POP ಕೂಡ ಚೇಂಜ್ ಇದೆ, ಬಟ್ ಫ್ಯಾನ್ ಸೇಮ್ ಇದೆ. ಇದು ಇನ್ನೊಂದು ಏನಂದರೆ ಫ್ಯಾನ್ದು ಫಂಕ್ಷನಾಲಿಟಿ, ಇದು ರಿಮೋಟ್ ಆಪ್ರೇಟೆಡು, ಭಾಳ ಚೆನ್ನಾಗಿದೆ. ನಾವೆಲ್ಲ ಹೋಯ್ತು ಇವಾಗ ಹಳೆ ಕಾಲದ್ದು, ಇವೆಲ್ಲ ರಿಮೋಟ್ ಆಪ್ರೇಟೆಡು, ಇದೆಲ್ಲ ಕಂಟ್ರೋಲ್ ಮಾಡ್ಬೋದು. ಇದೆಲ್ಲ ಇದೊಂದು ಎಕ್ಸ್ಟ್ರಾ ನನ್ನ ತಮ್ಮ ಹಾಕ್ಸ್ಕೊಂಡಿದ್ದು. ಮುಂಚೆ ಇಷ್ಟೇ ಇದ್ದಿದ್ದು, ಅವ್ನು ಇನ್ನೂ ಎಲ್ಲ ಸ್ವಲ್ಪ ದೊಡ್ಡ ತಗೊಳ್ಬೇಕು ಅಂತೇಳಿ ಸಪ್ರೇಟಾಗಿ ಇದನ್ನು ಮಾಡಿಸಿದ್ದಾನೆ. ಇಲ್ಲೇ ಇದನ್ನು ನೋಡಿ, ನನ್ನ ತಮ್ಮ ತೋರಿಸ್ಬಿಡು, ಬಾಯ್ ಮಾಡೋದು. ಮಿಕ್ಕಿದೆಲ್ಲ ಸೇಮ್, ಇದರಲ್ಲಿ ಇನ್ನೇನಿಲ್ಲ. ಬರೀ ಇದು ಮಂಚದ ನೋಡಿ, ಇದು ಡಿಸೈನ್ ನೋಡಿ, ಇದೊಂಥರ ಡಿಫ್ರೆಂಟ್ ಡಿಸೈನ್ ಆ್ಯಕ್ಚುಲಿ. ಇದು ನೋಡಿ, ಇದು ಕರು ಕೊಟ್ಟಿದ್ದೀವಿ. ಸೊ ಏನೂ ನಿಮಗೆ ಡ್ಯಾಮೇಜ್ ಬರೋದಿಲ್ಲ. ನಾನು ಹೇಳಿದೆ ಅವಾಗ ಎಕ್ಸ್ಟ್ರಾ ಬೆಡ್ ದೊಡ್ಡ ಸೈಜ್ ಕಸ್ಟಮೈಸ್ ಕೊಟ್ಟಿರೋದ್ರಿಂದ ನೋಡಿ ಮಂಚ ಇಲ್ಲಿದೆ, ಬಟ್ ಇದು ನೋಡಿ, ಇದು ಎಕ್ಸ್ಟ್ರಾ ಔಟ್ಸೈಡ್ ಬಂದಿದೆ, ಅದರಿಂದ ನಿಮ್ಗೇನು ಟಚ್ ಆಗೋದಿಲ್ಲ, ಯಾರಿಗೂ ಆರಾಮಾಗಿ ಓಡಾಡ್ಬೋದು ಅಂತ. ಪ್ಲಸ್ ಮೇಲ್ಗಡೆ ನಾನು ತೋರಿಸೋದು ಮತ್ತೆ, ಇಲ್ಲಿ ನಾವು ಸ್ಟೋರೇಜ್ ಕೂಡ ಕೊಟ್ಟಿದ್ದೀವಿ, ಬೆಡ್ಶೀಟ್ಸು ಎಲ್ಲ ಇಡೋದಕ್ಕೆ ಸ್ಟೋರೇಜ್ ಕೂಡ ಕೊಟ್ಟಿದ್ದೀವಿ. ಮತ್ತು ರೂಮ್ದು ಗ್ರಾನೈಟ್ ನೋಡಿ, ಇದು ಗ್ರಾನೈಟ್ ಆ್ಯಕ್ಚುಲಿ ಒಂಥರ ಟೀ ಕುಡ್ ಫಾರ್ಮೆಟ್ ಗ್ರಾನೈಟ್ ಹಾಕ್ಸಿದ್ದೀವಿ. ರೂಮ್ಗಳಲ್ಲಿ ಯಾವ್ದಾದ್ರು ನಾವು ಮಾರ್ಬಲ್ ಹಾಕಿಲ್ಲ. ಇದು ನೋಡಿ, ಚಾರ್ಕೋಲ್ ನೀಟಾಗಿ ಕಾಣುತ್ತೆ ನೋಡಿ. ಇದು ಚಾರ್ಕೋಲ್, ಈ ಥರ ಒಳ್ಳೊಳ್ಳೆ ಡಿಫ್ರೆಂಟ್ ಪ್ಯಾಟರ್ನ್ ಆಫ್ ಚಾರ್ಕೋಲ್ಸ್ ಬರುತ್ತೆ ಅಷ್ಟೇ. ಮಿಕ್ಕಿದೆಲ್ಲ ಸೇಮ್ ಬರುತ್ತೆ. ನಮ್ಮ ರೂಮ್ಗೂ ಅವ್ರ ರೂಮ್ ಏನು ಡಿಫ್ರೆನ್ಸ್ ಇಲ್ಲ. ನಾವು ಇವಾಗ ನಮ್ಮ ತಂದೆ ರೂಮ್ ಕೂಡ ಸೇಮ್ ನೋಡಿ. ಇದೆಲ್ಲ ವಾಕಿ ನೋಡ್ರು, ಬರೀ ಇದು ಚೇಂಜ್ ಇದೆ. ಏನು ಹೇಳಿ, ನಾವು ಹಾಕ್ಸಿರೋ ಲ್ಯಾಮಿನೇಷನ್ ಶೀಟ್ ಮಾತ್ರ ಚೇಂಜ್ ಇದೆ ಅಷ್ಟೇ ನೋಡಿ. ಮತ್ತು ಇದೆಲ್ಲ ನೋಡಿ, ಇದೆಲ್ಲ ಟೀ ಪಟ್ಟಿ ಯೂಸ್ ಮಾಡಿದ್ದೀವಿ, ಗೋಲ್ಡನ್ ಟೀ ಪಟ್ಟಿ ಅಂತ ಕರೀತಾರೆ. ಈ ಹ್ಯಾಂಡಲ್ ನೋಡಿ, ಇದು ಕನ್ಸೀಲ್ಡ್ ಹ್ಯಾಂಡಲ್ ಅಂತ ಕರೀತಾರೆ. ಸೊ ಇದೆಲ್ಲ ನಾವು ಸಣ್ಣದು ಭಾಳ ಹುಷಾರಾಗಿ ಮಾಡಬೇಕು. ಮತ್ತು ನೋಡಿ, ಪ್ರತಿಯೊಂದು ವಾರ್ಡ್ರೋಬ್ಗೂ ನಾವು ಲಾಕ್ ಕೂಡ ಹಾಕ್ಸಿದ್ದೀವಿ, ಯಾಕಂದರೆ ಸೇಫ್ಟಿ ಪರ್ಪಸ್ ಇರಲಿ ಅಂತೇಳಿ. ಸೊ ಲ್ಯಾಮಿನೇಟ್ ಕಾಂಬಿನೇಷನ್ ನನ್ನ ತಮ್ಮಂದು ಚೆನ್ನಾಗಿದೆ. ಮತ್ತು ಇದು ನೋಡಿ, ಇದು ಹಾಗೆ ಬಿಟ್ಟರೆ ಚೆನ್ನಾಗಿ ಕಾಣಲ್ಲ ಅಂತೇಳಿ ಟೀ ಕುಡ್ ಸ್ಟೈಲ್ ಲ್ಯಾಮಿನೇಷನ್ ಹಾಕಿಸಿ ಈ ಬೀಮ್ಗೆಲ್ಲ ಕವರ್ ಮಾಡಿದ್ದೀವಿ. ಈ ಥರ ನೋಡೋಕೆ ಮಾತ್ರ ಚೆನ್ನಾಗಿದೆ. ಎಲ್ಲ ಸಣ್ಣ ಪುಟ್ಟದು, ಬಟ್ ಭಾಳ ಲುಕ್ಕಾಗಿ ಕಾಣುತ್ತೆ ಮಾಡಿಸೋದು ಬೇರೆ. ಇಷ್ಟು ನನ್ನ ತಮ್ಮನ ರೂಮು. ಮನೆ ಇವಾಗ ಗೆಸ್ಟ್ ರೂಮ್ ತೋರಿಸ್ತೀನಿ. ನನ್ನ ತಮ್ಮನ ಪಕ್ಕದಲ್ಲೇ ಗೆಸ್ಟ್ ರೂಮ್ ಇದೆ ಆ್ಯಕ್ಚುಲಿ. ಯಾರಾದ್ರು ಗೆಸ್ಟ್ ರೂಮ್ ಬಂದಾಗ ಆಲ್ಟ್ ಆಗೋದಕ್ಕೆ ಅಂತ. ಪ್ಲಸ್ 2-in-1 ಇದೆ ನೋಡಿ, ಸ್ಟ್ರೀಟ್ ಟೇಬಲ್ ಮಾಡ್ತಿದ್ವಿ. ಸದ್ಯಕ್ಕೆ ನಮ್ಮ ಮಕ್ಳು ಯಾರು ಓದ್ತಾ ಇಲ್ಲ, ಸೊ ಹಂಗಾಗಿ ಇನ್ನೂ ಯಾರು ಯೂಸ್ ಮಾಡ್ತಾ ಇಲ್ಲ. ಅದು ಸ್ಟೋರೇಜ್ ಪರ್ಪಸ್ಸಿಗೆ ಇಟ್ಟಿದ್ದಾರೆ. ಇನ್ ಫ್ಯೂಚರು ಅವ್ರೇನಾದ್ರು ಬುಕ್ಸು ಅದು ಇದು ಇಟ್ಕೋಬೇಕು, ಅವ್ರು ಓದಬೇಕು ಅಂತಂದರೆ, ಈಗ ನಾವೆಲ್ಲ ಮಲಗಿರ್ತೀವಿ, ಅವ್ರು ನೈಟೆಲ್ಲ ಓದ್ತಿರ್ತಾರೆ, ಸುಮ್ಮನೆ ನಮಗೂ ಡಿಸ್ಟರ್ಬ್ ಆಗೋದು, ನಿದ್ದೆ ಬರೋದು ಬಿಡಲ್ಲ ಅಂತೇಳಿ ಇಟ್ಟಿದ್ದೀವಿ. ಮತ್ತು ನೋಡಿ, ಈ ರೂಮ್ಗೆ ಸ್ಪೆಷಾಲಿಟಿ ಏನಂತಂದರೆ ಬಾಲ್ಕನಿ ಇದೆ. ಆ್ಯಕ್ಚುಲಿ ಇದ್ರ ಹಿಂದೆ ಒಂದು ಸ್ಟೋರಿ ಇದೆ. ಏನಂತಂದರೆ, ಪಕ್ಕದ ನನ್ನ ತಮ್ಮನಿಗೆ ಇದು ನನಗೆ ಅಂತ ಮಾಡಿಸಿದ್ದು. ರೂಮ್ ಸೈಜ್ ನೋಡಿದೆ, ಆ ಸೈಡ್ ಬಂದಿದ್ದು ರೂಮ್ ಎಲ್ಲ ದೊಡ್ಡ ಸೈಜ್, ಈ ಕಡೆ ಬಂದಿರೋದು ಚಿಕ್ಕದು. ಇದು ಕಿಚನ್ ಮೇಲ್ಗಡೆ ಇದೆ. ಸೊ ನನಗನ್ಸು ತುಂಬ ಚಿಕ್ಕದಾಯಿತು ರೂಮು. ನಾನು ಫಸ್ಟು ರೂಮ್ ಚಿಕ್ಕದಾಯಿತು ಅಂತ ಬಾಲ್ಕನಿ ಮಾಡಿಸ್ಕೊಂಡೆ ನೋಡಿ. ಅದಕ್ಕೋಸ್ಕರ ನಮಗೂ ನಾನು ಕೇಳಿದೆ ಅಂತ ನಮ್ಮ ತಂದೆ ಇದಕ್ಕೆಲ್ಲ ಬಾಲ್ಕನಿ ಎಲ್ಲ ಮಾಡಿಸಿದ್ರು. ರೂಮ್ ಚಿಕ್ಕದಾಯಿತು, ಅಟ್ಲೀಸ್ಟ್ ನಾನು ಬಾಲ್ಕನಿ ಮಾಡಿಸು ಅಂತ ನಾನು ಮಾಡಿಸ್ಕೊಂಡೆ. ಬಟ್ ಬಾಲ್ಕನಿ ಮಾಡಿಸಿದ್ಮೇಲೆ ಎಲ್ಲ ಮಾಡಿಸಿದ್ಮೇಲೆ ಕಂಪ್ಲೀಟ್ ಆದ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆದ ಅನ್ನಿಸ್ತು, ಇಲ್ಲ ನಮಗೂ ದೊಡ್ಡ ರೂಮೇ ಬೇಕು, ತುಂಬ ಚಿಕ್ಕದಾಯಿತು ಅಂತ. ಆಮೇಲೆ ಇಲ್ಲ, ನನಗೆ ಬೇಕು ದೊಡ್ಡ ರೂಮ್ ನಿಮ್ಮ ಥರದ್ದೇ ಅಂದಿದ್ದಕ್ಕೆ ನನಗೋಸ್ಕರ ಒಂದು 2nd ಫ್ಲೋರ್ ಎಕ್ಸ್ಟೆಂಡ್ ಮಾಡಿದ್ರು ಅವರು. 1 ಫ್ಲೋರ್ ಎಕ್ಸ್ಟ್ರಾ ಆಯಿತು. ಸೊ ಸೇಮ್ ಟೈಪ್ ರೂಮು ಬಂತು. ಸೊ ಇದಕ್ಕೆಲ್ಲ ಏನು POP ಎಲ್ಲ ಏನು ಮಾಡಿಸಿಲ್ಲ. ಒಂದು ಲೈಟಿಂಗ್ಸ್ ಬಗ್ಗೆ ಹೇಳೋದು ಮಾಡ್ತೇವೆ ನೋಡಿ. ಇದೆಲ್ಲ ಒಂದು ಸರ್ಫೇಸ್ ಲೈಟ್ಸ್ ಹಾಕ್ಸಿದ್ದೀವಿ ನಾವು, ಎಲ್ಲ ಸಿಲಿಂಡರ್ ಲೈಟ್ಸ್ ಇವೆಲ್ಲ ತುಂಬ ಚೆನ್ನಾಗಿದೆ ನೋಡಿ. ಗೋಲ್ಡ್ ಕಲರು ತುಂಬ ಚೆನ್ನಾಗಿದೆ. ಮತ್ತು ಫಸ್ಟ್ ಫ್ಲೋರಲ್ಲಿ ಇನ್ನೊಂದು ಮೇನ್ ಹೈಲೈಟರ್ ನೋಡಿ, POP ಮೇನ್ ನೋಡಿ. ಡಿಸೈನ್ ಹೇಗಿದೆ, ಇದು ಎಲ್ ಶೇಪಲ್ಲಿ ಮಾಡಿಸಿದ್ವಿ. ಫುಲ್ ಇದು ರನ್ ಆಗುತ್ತೆ, ಓಕೆನಾ. ಆಮೇಲೆ ಒಳಗಡೆ ನೋಡಿ, ಒಳಗಡೆನೂ ಡಿಸೈನ್ ಇದೆ.
ಈ ಎಲ್ ಶೇಪ್ ಅಲ್ಲದೆ ಪಿ ಒ ಪಿ ಒಳಗಡೆ ಬೇರೆ ಡಿಸೈನ್ ಇದೆ. ಈ ಲೈಟ್ ನಾನು ಎಲ್ಲ ತಮಿಳ್ನಾಡಿಂದ ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿದ್ದು. ಅವರೇ ಬಂದು ಎಲ್ಲ ಫೋನ್ಸಿಗೆ ಹೋಗಿದ್ದು. ಕೆಲವೊಂಚು ಲೈಟ್ ಆನ್ ಮಾಡುತ್ತೆ ಸರ್, ಅಲ್ಲಿ ಲೈಟ್ಗಳು ಆನ್ ಮಾಡು. ಸೊ ನೋಡಿರಿ, ಇದು ಆ್ಯಕ್ಚುಲಿ ಕ್ಲೀನ್ ಮಾಡೋಕ್ಕಾಗಲ್ಲ ಅನ್ನೋದನ್ನು ಬಿಟ್ಟರೆ ನೋಡೋಕೆ ಲುಕ್ ಕಾಣುತ್ತೆ. ಬಟ್ ಹೋಗ್ತಾ 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 ಫುಲ್ ಕರೆ ಕೂತ್ಕೊಳ್ಳುತ್ತೆ ನೋಡಿ, ಕಷ್ಟ ಆಗುತ್ತೆ ಕ್ಲೀನ್ ಮಾಡೋದು. ಪ್ಲಸ್ ಇದು ನೋಡಿರಿ, ಟಿ ವಿ ಯೂನಿಟು ಮೇಲ್ಗಡೆ ಲೈಟ್, ಈ ವಾಲ್ ಬಂದು ಡಬಲ್ ಲೈಟ್ ವಾಲ್ ನಮ್ಮದು. ಏನು ಮಾಡಿಸೋದು ತುಂಬ ಯೋಚನೆ ಮಾಡಿ ಸೆಲೆಕ್ಟ್ ಮಾಡಿದ್ದು ಬಂದು ಇದು ಬ್ಯಾಂಗ್ಳೂರಲ್ಲೇ ವಾಲ್ಪೇಪರ್. ನನ್ನ ತಮ್ಮನ ಸೆಲೆಕ್ಷನ್ ಇದು ವಾಲ್ಪೇಪರ್ ಹಾಕ್ಸ್ಬೇಕು ಅಂತೇಳಿ ನೋಡಿ. ಇದು ಕೃಷ್ಣ ನಮ್ಮ ಇದು ಕುಲದೇವರು ಕೃಷ್ಣ ಪರಮಾತ್ಮ, ಅವ್ರನ್ನ ಹಾಕಿ ಅದಕ್ಕೊಂದು ಫ್ರೇಮ್ ಕೊಡಿಸಿದ್ವಿ. ಇವಾಗ ನೋಡಿ ಲೈಟ್ಸ್ ಎಲ್ಲ ಆನ್ ಆಗಿದೆ, ಪ್ರತಿಯೊಂದು ನೋಡಿ ಎಲ್ಲ LED ಸ್ಟ್ರಿಪ್ ಲೈಟ್ ಎಲ್ಲ ರನ್ ಆಗಿದೆ, ಪ್ರೊಫೈಲ್ ಎಲ್ಲ ಇದೆ. ಮತ್ತು ಈ ಕಡೆ ಬಂದರೆ ಇದು ನೋಡಿ ಸುಮ್ಮನೆ ಒಂದು ಎಂಟಿ ಸ್ಪೇಸ್ ಇದೆ. ಮತ್ತು ಇನ್ನೊಂದು ಔಟ್ಸೈಡಿಂದ ಕಾಣುತ್ತೆ, ಇದು ಆ್ಯಕ್ಚುಲಿ ಗ್ಲಾಸ್ ರನ್ ಆಗಿದೆ, ಶೇಪ್ ಗ್ಲಾಸ್. ಇನ್ನೂ ಬಾಲ್ಕನಿ ಬರುತ್ತೆ ನೋಡಿ. ಇಲ್ಲೂ ಅಷ್ಟೇ ನೋಡಿ, ಹ್ಯಾಂಡು ಪ್ರತಿಯೊಂದು ಡೋರ್ಗೂ ನಾವು ಡಿಸೈನಿಂದ ಹಿಡಿದು ಹ್ಯಾಂಡಲಿಂದ ಹಿಡಿದು ಭಾಳ ಕೇರ್ಫುಲ್ಲಾಗಿ ಮಾಡಿದ್ದೀವಿ ನೋಡಿ. ಇವಾಗ ಇದು ಬಾಲ್ಕನಿ, ಇದು ಈ ಥರ ಎಲ್ಲ ಕಾಣುತ್ತೆ. ಇದು ಔಟ್ಸೈಡ್ ಎಲಿವೇಶನ್ ಯೂಸ್ ಮಾಡಿರೋ ಗ್ಲಾಸ್ ರನ್ ಆಗಿದೆ ನೋಡಿ. ಅದು ಕೆಳಗಡೆಯಿಂದ ಬಂದರೆ ಈ ಥರ ಬಂದು ಹಿಂಗೆ ಎಲ್ ಶೇಪಲ್ಲಿ ರನ್ ಆಗಿರೋದು ಆ್ಯಕ್ಚುಲಿ ಇದು. ನಮ್ಮೂರೆಲ್ಲ ಕಾಣುತ್ತೆ, ನೀಟಾಗಿ ಕಾಣುತ್ತೆ. ಇಲ್ಲೇ ತೋಟ ಎಲ್ಲ ಇದೆ, ತುಂಬ ಚೆನ್ನಾಗಿದೆ ಎಲ್ಲ. ಪ್ಲಾನಿಂಗ್ ಆಗಿರ್ಬೋದು, ಇಲ್ಲೆಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಇದೆಲ್ಲ ಒಳ್ಳೆ ಗ್ರಿಪ್ ಇದೆ ಇದಕ್ಕೆ, ಈ ಗ್ರಾನೈಟ್ಗೆ ಏನೋ ಅಂತಾರಲ್ಲ ಹೆಸರು ಮಕ್ಕಳು ಗ್ರಾನೈಟ್. ಭಾಳ ಚೆನ್ನಾಗಿದೆ ನೋಡಿ. ಇದು ಅಷ್ಟೇ, ಇದು ಆ್ಯಕ್ಚುಲಿ ವಾಲ್ ಕಾರ್ಡಿಂಗ್ ಟೈಲ್ಸ್ ಬರೀ ಮಾರ್ಬಲ್ಲಲ್ಲಾದರೆ ಇದು ತುಂಬ ಜಾಸ್ತಿ, ಅದಕ್ಕೆ ನಾವು ಬೇಡ ಅಂತೇಳಿ ಟೈಲ್ಸೇ ಸೆಲೆಕ್ಟ್ ಮಾಡಿದ್ವಿ. ಕಜಾರಿ ಅದು ನಾವೇನು ನಮ್ಮ ಮನೆಗೆ ಯೂಸ್ ಮಾಡಿದ್ವಿ ಟೈಲ್ಸ್ ಎಲ್ಲ ಬಂದು ಕಜಾರಿಯ, ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಇದೆಲ್ಲ ಗ್ರಾನೈಟ್ ಬಿಲ್ಡಿಂಗ್ ಕೊಟ್ಟಿರೋದು, ಲಪೋತ್ರ ಕರೆಕ್ಟ್. ಈ ನೆಲಕ್ಕೆ ಹಾಕಿರೋದು ಒಂದು ಲಪೋತ್ರ ಅಂತಾರೆ. ನೋಡಿ ಇದು ಇಟಾಲಿಯನ್ ಮಾರ್ಬಲ್ ಇದು, ಓಕೆನಾ, ಗ್ರೇ ಶೇಡು. ಸೊ ನೋಡಿ ಇದೆಲ್ಲ ಫುಲ್ ಮಾರ್ಬಲ್, ಎಲ್ಲ ಜಿಗಣಿಯಿಂದ ತರಿಸಿರೋದು. ಇದೇ ಕಾಸ್ಟ್ಲಿ, ಐ ಥಿಂಕ್ 450 470 ಪರ್ ಸ್ಕ್ವೇರ್ ಫೀಟ್ ಇತ್ತು. ಸೊ ಇದು ನೋಡಿ, ಇದು ಅಷ್ಟೇ. ಇದು ನಾವು ಲಿಫ್ಟ್ಗೂ ಕೂಡ ಸಪ್ರೇಟು ಇದು ವಾಲ್ ಮ್ಯಾಚಿಂಗ್ ಟೈಲ್ಸು, ಪ್ಲಸ್ಸು ಇದು ಗೋಲ್ಡನ್ ಕಲರ್ ಇದು ಟೈಲ್ಸ್ ಥರನೇ ಬರುತ್ತೆ, ಕೊಡಿಸಿದ್ದೀವಿ. ಇದು ಕೊಡಿಸಿರೋದ್ರಿಂದ ಹೈಲೈಟ್, ಇಲ್ಲ ಅಂದರೆ ಜಾಯಿಂಟ್ ಕಾಣುತ್ತೆ. ಇದು ಕೊಡಿಸಿರೋದ್ರಿಂದ ಜಾಯಿಂಟ್ಸ್ಗಳು ಕಾಣಲ್ಲ, ತುಂಬ ಚೆನ್ನಾಗಿದೆ. ಇಷ್ಟು ಆಯಿತು. ಮತ್ತು ಇನ್ನೊಂದು ನೋಡಿ, ಇವಾಗ ಲೈಟ್ ಇದಕ್ಕೆ ಇಲ್ಲಿ ಕಂಟ್ರೋಲ್ ಕೊಟ್ಟಿದ್ದೀವಿ ನಾವು. ಲೈಟ್ಸ್ ಹಾಕ್ಸಿದೀವಲ್ಲ, ಅದೆಲ್ಲ ಸೆನ್ಸರ್ ಬೇಸು, ಅದಕ್ಕೂ ಇಲ್ಲಿ ನಾವು ಕಂಟ್ರೋಲ್ ಕೊಟ್ಟಿದ್ದೀವಿ. ಬೇಕಂದ್ರೆ ಆನ್ ಆಗುತ್ತೆ, ಇಲ್ಲ ಆಫ್ ಆಗುತ್ತೆ. ಇವಾಗ ನೋಡಿ ಅಲ್ಲೇ ಇರೋ, ನಾನು ನಡ್ಕೊಂಡು ಹೋಗ್ತೀನಿ, ಹೆಂಗೆ ಆನ್ ಆಗುತ್ತೆ ನೋಡಿ. ಸೆನ್ಸರ್ ಬೇಸು ಸುಮ್ಮನೆ ಹೊರತಾಗಲ್ಲ, ಎಲ್ಲ ಸೆನ್ಸರ್ ಬೇಸ್ ಇದೆ. ಸ್ವಲ್ಪ ಹೊತ್ತಾದರೆ ಅದೇ ಆಟೋಮೆಟಿಕ್ ಆಫ್ ಆಗುತ್ತೆ. ಬಟ್ ನಿಮಗೆ ಆಯಿತು, ನನಗೆ ಬೆಳಗ್ಗೆ ಹೊತ್ತೆಲ್ಲ ಯಾರು ಓಡಾಡಿದಾಗೆಲ್ಲ ಸೆನ್ಸರ್ ಮೇಲೆ ಆನ್ ಆದರೆ ಕರೆಂಟ್ ವೇಸ್ಟ್ ಆಗುತ್ತೆ ಅನ್ನೋದಕ್ಕೆ ನಾವು ಕಂಟ್ರೋಲ್ ಕೊಟ್ಟಿದ್ದೀವಿ. ಒಂದು ಕಂಟ್ರೋಲ್ ಸ್ವಿಚ್ ಇದೆ, 2 ವೇ ಸ್ವಿಚ್ ಇದು, ಕೆಳಗಡೆನೂ ಇರುತ್ತೆ, ಇಲ್ಲೂ ಇರುತ್ತೆ. ಸೊ ಇದನ್ನು ಯೂಸ್ ಮಾಡಿದ್ರೆ ಆಫ್ ಮಾಡಿದ್ರೆ ಏನು ಸೆನ್ಸರ್ ವರ್ಕ್ ಆಗಲ್ಲ. ಅದೊಂದು ನೀವು ಭಾಳ ಕೇರ್ಫುಲ್ಲು ಉಪಯೋಗಿಸೋದು. ಸುಮ್ಮನೆ ಸೆನ್ಸರ್ ಲೈಟ್ ಹಾಕ್ಸ್ಬಿಡೋದು, ಆಮೇಲೆ ಸಮಸ್ಯೆ ಆಗೋದು ಬೇಡ. ಈ ಲೈಟ್ ಹಾಕ್ಸ್ಬೇಕಾದ್ರೂ ತುಂಬ ಕತೆಗಳಾಯ್ತು ನಮಗೆ. ಯಾಕಂದರೆ ಅವ್ನು ಫಸ್ಟು ಈ ಸೈಜ್ ಕಟ್ ಮಾಡಿಬಿಟ್ಟಿದ್ದ ವಾಲು, ಓಕೆನಾ. ಅದು 3 ಮಾಡಲ್ ಸೈಜು ಕಟ್ ಮಾಡಿಬಿಟ್ಟಿದ್ದಾನಂತೆ. ಆಮೇಲೆ ನೋಡಿದ್ರೆ 3 ಮಾಡಲಲ್ಲಿ ಸೆನ್ಸರ್ ಲೈಟ್ ಇಲ್ಲ ಅಂತ ನಮ್ಮ ಎಲೆಕ್ಟ್ರಿಷಿಯನ್ನು. ಅದೊಂದು ಸಮಸ್ಯೆ ಆಗಿ ಕೊನೆಗೆ ಇದೊಂದು ಫ್ರೇಮ್ ರೆಡಿ ಮಾಡಿಸಿ ತಿರ್ಗಾ ಇದು 2 ಮಾಡಲ್ದು ಇದು ಜಿಯೋಮ್ ಕಂಪ್ನಿಯವ್ರದ್ದು ತರಿಸಿ ಹಾಕ್ಸಿದ್ದೀವಿ. ಚೆನ್ನಾಗಿದೆ ಅದು. ಅದು 1 ವರ್ಷ ಇದೇನು ಸಮಸ್ಯೆ ಬಂದಿಲ್ಲ. ಆಮೇಲೆ ನಮ್ಮ ಮನೆಯದು ಮೇನ್ ಹೈಲೈಟ್ ಬಂದು ನಮ್ಮದು ನೋಡಿ, ಇದು ನಮ್ಮ ಸೆಕೆಂಡ್ ಫ್ಲೋರ್ ಸ್ಪೆಷಾಲಿಟಿ ಏನು ಅಂತಂದರೆ ನೋಡಿ, ಬನ್ನಿ ಇಲ್ಲಿ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಇನ್ನೊಂದು ಸಪ್ರೇಟ್ ಕಿಚನ್ ಮಾಡಿದ್ವಿ, ಓಕೆನಾ. ಯಾಕಂದರೆ ನಮ್ಮ ಮನೆ ದೇವರು ಬಂದು ಕಳಗಟ್ಟಮ್ಮ ಹೆಂಡೇವರು. ಆವಾಗ ನಮ್ಮ ತಾತನ ಕಾಲದಿಂದನೂ ಮೇನ್ ಕಿಚನ್ ಒಳಗಡೆ ನಾವು ನಾನ್ ವೆಜ್ ಮಾಡೋದು. ಸೊ ಏನೇ ನಾವು ನಾನ್ ವೆಜ್ ಮಾಡೋದು ಔಟ್ಸೈಡೇ ಮಾಡೋದು. ಸೊ ಅದಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಾವು ಸೆಕೆಂಡ್ ಫ್ಲೋರಲ್ಲಿ ಸಪ್ರೇಟ್ ಒಂದು ಕಿಚನ್ನೇ ಮಾಡಿಸಿದ್ದೀವಿ ನೋಡಿ. ಏನೋ ಒಂದೆಲ್ಲ ಇಲ್ಲೇ ಇಟ್ಟಿದ್ದೀವಿ. ಬಟ್ ಕಾಮಿಡಿ ಟ್ವಿಸ್ಟ್ ಏನಂತ ಅಂದರೆ, ನಮ್ಮ ಮನೆಯವರು 2 ಫ್ಲೋರ್ ಯಾರು 10 ಬರೋರು ಅಂತ ಅಂದ್ಬಿಟ್ಟು ಲಿಫ್ಟ್ ಇದ್ದರೂ ಕೂಡ ಯಾರು ಯೂಸ್ ಮಾಡ್ತಿಲ್ಲ. ಬಟ್ ಇವೆಲ್ಲ ಒಂದು ದೂರ ಆಲೋಚನೆ. ಸೊ ಇರಲಿ, ಫ್ಯೂಚರ್ಗೆ ಆಗ್ಬೋದೇನೋ ಅಂತ ಮಾಡಿಟ್ಟಿದ್ದೀನಿ. ಸೊ ಈ ಕಡೆ ಬರೋದಾದರೆ
ಇದೇನೋ ಸೂಟ್ಕೇಸಲ್ಲಿ ಹಿಂಗೆ ಅಂದ್ಬಿಟ್ಟಾನೆ ಅಂತ ಅನ್ಕೊಬಿಡಿ. ಆ್ಯಕ್ಚುಲಿ ನೆಕ್ಸ್ಟ್ ವೀಕ್ ನಾವು ಒಂದು ಔಟ್ಸೈಡ್ ವೆಕೇಶನ್ ಹೋಗ್ತಾ ಇದ್ದೀವಿ. ಬಟ್ ಎಲ್ಲಿಗೆ ಏನು ಅಂತ ಈಗಲೇ ಹೇಳಲ್ಲ, ಟೈಮ್ ಬಂದಾಗ ಹೇಳ್ತೀನಿ. ಸೊ ಅದಕ್ಕೆ ಎಲ್ಲ ಸೂಟ್ಕೇಸಲ್ಲಿ ಐತೆ ನೋಡಿ. ಇದು ನಮ್ಮ ರೂಮು ನೋಡಿ. ಪ್ರತಿಯೊಂದು ರೂಮ್ಗೂ ನಾವು ಈ ಲಾಕ್ ಆಗಿರ್ಬೋದು, ಈ ಹ್ಯಾಂಡಲ್ ಆಗಿರ್ಬೋದು, ತುಂಬ ಟೈಮ್ ಕೊಟ್ಟು ಸೆಲೆಕ್ಟ್ ಮಾಡಿದ್ವಿ. ಸುಮ್ಮನೆ ಏನೋ ಕಟ್ಟಿದ್ದೀವಿ ಹಾಕ್ಬೇಕು ಅಂತ ಅಲ್ಲ ಏನಿಲ್ಲ ನೋಡಿ. ಈ ಕಾರ್ವಿಂಗ್ ಎಲ್ಲ ಅಷ್ಟೇ ಮುಂಚೆನೇ ಡಿಸೈಡ್ ಮಾಡಿ ಇಂಥ ರೂಮ್ಗೆ ಇದೇ ಕಾರ್ವಿಂಗ್ ಬೇಕು ಅಂತೆಲ್ಲ ಡಿಸೈಡ್ ಮಾಡಿ ಹಾಕಿದ್ದೀವಿ. ಸೊ ನೋಡಿ, ಈಗ ಒಳಗಡೆ ಬಂದರೆ ನೋಡಿ ನಮ್ಮದು ಹೆಡ್ ಬೋರ್ಡು, ನಮ್ಮದು ರೂಮ್ದು ಮೇಯ್ನ್ ಹೈಲೈಟ್ ಬಂದು ಹೆಡ್ ಬೋರ್ಡು. 3 ರೂಮ್ಗೆ ಬೇರೆ ಬೇರೆ ಹೆಡ್ ಬೋರ್ಡು ಡಿಸೈನ್ ಮಾಡಿಸಿದ್ದೀವಿ ನೋಡಿ. ಇದಕ್ಕೆಲ್ಲ ಲೈಟ್ಸ್ ಎಲ್ಲ ಕೊಡ್ತೀವಿ, ಸ್ಪಾಟ್ ಲೈಟ್ಸು. ಮತ್ತು ಇದೆಲ್ಲ ನೀವು ಆನ್ ಮಾಡಿದ್ರೆ ನೋಡಿ, ಇಲ್ಲಿ ಸೈಡಲ್ಲಿ LED ಲೈಟ್ಸ್ ಎಲ್ಲ ಬರುತ್ತೆ. LED ಲೈಟ್ ಸ್ವಿಚ್ ಈ ಕಡೆ ಇದೆ. ಈ ಥರ ಎಲ್ಲ LED ಲೈಟ್ಸ್ ಎಲ್ಲ ಬರುತ್ತೆ. ಮತ್ತು ಫಾಲ್ ಸೀಲಿಂಗ್ ನೋಡಿ, ಮೇಯ್ನ್ ನಮ್ಮ ರೂಮ್ದು ಹೈಲೈಟ್ ಬಂದು ಫಾಲ್ ಸೀಲಿಂಗು. ಮತ್ತು ಈ ಫ್ಯಾನ್ ಕೂಡ ಇದು ಓರಿಯೆಂಟ್ ಅವ್ರದ್ದು ಫ್ಯಾನು, BLDC ಫ್ಯಾನ್. BLDC ಅಂತಂದರೆ ಅದೊಂದು ಮೋಟಾರ್ ವೇರಿಯಂಟು, ಸೌಂಡ್ ಮಾಡಲ್ಲ, ಒಳ್ಳೆ ಗಾಳಿ ಬೀಸುತ್ತೆ, ಸೌಂಡ್ ಮಾಡಲ್ಲ. ಸೊ ನೋಡಿ, ಇಲ್ಲೆಲ್ಲ ಈ ಥರ ನೀವು ನನ್ನ ಮಗಂದು ನೋಡಿ ಫೋಟೋಸ್ ಎಲ್ಲ ಇಟ್ಟಿದ್ದೀವಿ. ಇದು ನೋಡಿ, ಇದು ಬಂದು ಇಲ್ಲಿ ಇದರಲ್ಲಿ ಹೆಡ್ ಬೋರ್ಡಲ್ಲಿ ವಿಶೇಷತೆ ಏನು ಅಂತಂದರೆ ಇದು ಕುಷನ್. ಓಕೆನಾ, ಇದೊಂದು 3 ಫೀಟ್ ಹೈಟ್ ಇದೆ, ಹಿಂಗೆ 6 ಫೀಟ್ ಇದೆ. ಈ ಕುಷನ್ಗೆ ಸಪ್ರೇಟ್ ರೇಟ್ ಇದು. ಮತ್ತು ಇದು ನೋಡಿ, ಇದು ಚಾರ್ಕೋಲ್ ಅಂತ. ಇದೇ ಆ್ಯಕ್ಚುಲಿ ಕಾಸ್ಟ್ಲಿ. ಬರೀ 8x4 ಶೀಟ್ಗೆ ನನ್ನ ಪ್ರಕಾರ 4000 5000 ಕಾಸ್ಟ್ ಆಗುತ್ತೆ. ಇದೊಂಥರ ಚಾರ್ಕೋಲ್ ಯೂಸ್ ಮಾಡಿದ್ದೀವಿ. ಇಲ್ಲಿ ಮೇಲ್ಗಡೆ ಒಂದು ಚಾರ್ಕೋಲ್ ಯೂಸ್ ಮಾಡಿದ್ದೀವಿ. ಇದೆಲ್ಲ ಪ್ಲೈವುಡ್ ಹೆಡ್ಡು. ಓಕೆನಾ. ಸೊ ಇನ್ನೊಂದು, ಈಗ ನೀವು ಮಂಚ ಮಾಡಿಸ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡಿಸ್ಬೇಕು ನೋಡಿ. ಇಲ್ಲೆಲ್ಲ ಎಡ್ಜಸ್ ಯಾವುದು ಇರಬಾರ್ದು. ಈ ಥರ ಕರ್ವಿಂಗ್ ಇತ್ತು ಅಂದರೆ ನಿಮಗೆ ಹೆಲ್ಪ್ ಆಗುತ್ತೆ. ಇಲ್ಲ ಏನಾದರೂ ಶಾರ್ಪ್ ಎಡ್ಜ್ ಇತ್ತು ಅಂದರೆ, ನಮ್ಮದು ಒಂದು ರೂಮಲ್ಲಿ ಹಂಗೆ ಬಂದ್ಬಿಟ್ಟಿದೆ, ನಮ್ಗೆ ಗೊತ್ತಾಗಿಲ್ಲ. ಅದೇನಾಗುತ್ತೆ, ಯಾರು ಓಡಾಡಬೇಕಾದ್ರೆ ಎಲ್ಲ ಟಚ್ ಆಗುತ್ತೆ. ಪ್ಲಸ್ ಇನ್ನೊಂದು ಸ್ನೇಹಿತರೆ, ನಾನು ನಿಮ್ಮೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ರೂಮು ವಿಶಾಲವಾಗಿದ್ದಾಗ ಕಿಂಗ್ ಸೈಜ್ ಅಂತ ದಯವಿಟ್ಟು 6x6 ಯಾವುದೇ ಕಾರಣಕ್ಕೂ ಮಾಡಿಸ್ಬಿಡಿ. ನಾನು 7x7 ಮಾಡಿಸಿದ್ದೀನಿ ಮಂಚ. ಆದರೂ ಕೂಡ ಮಗು ಮಧ್ಯ ಮಲ್ಕೊಡೋದು, ನಾವು ಆ ಕಡೆ ಮಲ್ಕೊಳೋದು ಕಷ್ಟ ಆಗುತ್ತೆ, ಮಗು ಒದ್ದಾಡ್ತಿರುತ್ತೆ. ಹಾಗಾಗಿ ರೂಮ್ ದೊಡ್ಡದಾಗಿದ್ದಾಗ ನೀವು ಮಂಚನ ದೊಡ್ಡದಾಗೆ ಮಾಡಿಸ್ಕೊಳ್ಳಿ. ಯಾಕಂದರೆ ಬೆಡ್ಡು ನೋಡಿ, ಇದು ನಂದು ಹಳೆ ಬೆಡ್ ಆ್ಯಕ್ಚುಲಿ. ಓಕೆ, ನನ್ನ ಹತ್ರ ಮುಂಚೆನೇ ಇತ್ತು ಕಿಂಗ್ ಸೈಜ್ ಬೆಡ್ಡು, ಹಾಗಾಗಿ ಎಕ್ಸ್ಟ್ರಾ ಸ್ಪೇಸ್ ಉಳ್ಕೊಂಡಿದೆ. ಬಟ್ ನನ್ನ ತಮ್ಮನ ರೂಮಲ್ಲಿ ತೋರಿಸ್ತೀನಿ ನಿಮಗೆ. ನಾವು ಕಸ್ಟಮೈಸ್ ಬೆಡ್ ಆರ್ಡರ್ ಮಾಡಿದ್ದೀವಿ. 7x7 ಏನಿತ್ತು 7.5 ಬೆಡ್ ನಾನು ಕಸ್ಟಮೈಸ್ ಬೆಡ್ ಆರ್ಡರ್ ಮಾಡಿದ್ದೀನಿ. ಯಾಕಂತಂದರೆ ಈಗ ಓಡಾಡಬೇಕಾದ್ರೆ ಎಡ್ಜು ಟಚ್ ಆಗಬಾರ್ದು ಅಂತೇಳಿ ಬೆಡ್ಡು ಸ್ವಲ್ಪ ಆಚೆ ಬಂದಿದೆ. ಅಲ್ಲೋದಾಗ ನಿಮಗೆ ತೋರಿಸ್ತೀನಿ. ಓಕೆನಾ. ನೋಡಿ, ನಾವೆಲ್ಲ ವಿಶಾಲವಾದ ಕಿಟಕಿ ಮಾಡಿಸಿದ್ದೀವಿ. ನಿಮಗೆ ನೋಡಿ, ಒಂದು ಸೊಳ್ಳೆ ಮೆಶ್ ಇರೋದು ವಿಂಡೋ ಮಾಡಿಸಿದ್ವಿ, ಗಾಳಿ ಆಡಲಿ ರಾತ್ರಿ ಹೊತ್ತು ಅಂತ. ಬಟ್ ಇಲ್ಲೊಂದು ಮಿಸ್ಟೇಕ್ ಏನು ಮಾಡಿದ್ವಿ ಅಂತಂದರೆ, ನಾವು ಆಕ್ಚುಲಿ ಇನ್ನೊಂದು ವಿಂಡೋಗೂ ಒಂದು ಮೆಶ್ದು ಮಾಡಿಸ್ಬೇಕಿತ್ತು. ಅವಾಗ ತುಂಬ ಗಾಳಿ ಬರ್ತಿತ್ತು. ಇವಾಗ ಬರೀ ಒಂದು ವಿಂಡೋ ಇರೋದ್ರಿಂದ ಅಂತ ಏನು ಗಾಳಿ ಬರೋದಿಲ್ಲ. ನಮ್ಮದು ಇಲ್ಲಿ ಮೆಮೊರಿ ಅಂತೇಳಿ ನಮ್ಮದು ಹಳೆ ರೂಮ್ದು ಒಂದು ಏನು ಬೀರು ಇದೆ, ಅದನ್ನು ತೊಗೊಂಡು ಮಡಿಕೊಂಡಿದ್ದೀವಿ. ಇರಲಿ ಮೆಮೊರೀಸ್ ಅಂತ. ಮತ್ತು ನೋಡಿ, ಇಲ್ಲಿ ಬಟ್ಟೆ ಹ್ಯಾಂಗರ್ ಮಾಡೋದಕ್ಕೆಲ್ಲ ಇಲ್ಲಿ ಮಾಡಿಸಿದ್ದೀನಿ. ಮತ್ತು ಡೋರಿಂದನೂ ಒಂದಿದೆ ನೋಡಿ. ಇದೊಂದು ಟೇಬಲ್ ಬಂದು ಸ್ಟಡಿ ಟೇಬಲು ಕಮ್ ಐರನ್ ಟೇಬಲು. ಇವಾಗೆಲ್ಲ ಏನೋ ಸ್ವಲ್ಪ ಸಾಮಾನೆಲ್ಲ ಇಟ್ಟಿದ್ದೀವಿ, ಅದೆಲ್ಲ ನಾವು ಟೈಮ್ ಇಲ್ಲ ಎತ್ತಿಕ್ಕೋದಕ್ಕೆ. ಈಗ ಐರನ್ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ಅಂತಂದ್ರೆ ನೀವೇನೋ ಕೂತ್ಕೊಂಡು ಬರ್ಕೋಬೋದು. ಮಕ್ಕಳು ಏನೋ ಓದಬೇಕು ಅಂತಂದರೆ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಆಗುತ್ತೆ ನೋಡಿ. ಇಲ್ಲೆಲ್ಲ ಸ್ವಿಚ್ ಬೋರ್ಡ್ ಎಲ್ಲ ಇದೆ ಇಲ್ಲೇನೆ. ಸೊ ನಮ್ಮದು ಇದು ಬಂದು ಲೆಗ್ರಾಂಡ್ ಅಂತ ಬ್ರ್ಯಾಂಡು, ತುಂಬ ಚೆನ್ನಾಗಿದೆ ಬ್ರ್ಯಾಂಡ್ ಆ್ಯಕ್ಚುಲಿ. ನೋಡಿ, ಎಲ್ಲ ಒಂದು ಫೋಟೋ ಹಾಕಿದ್ದೀವಿ ನನ್ನ ಮದುವೆಯಲ್ಲಿ ಮಾಡಿಸಿದ ಫೋಟೋ ಅದು. ಸೊ ಇದು ನೋಡಿ, ಇದು ಮಕ್ಕಳು ಬಟ್ಟೆಗೆ ಅಂದರೆ ಸಪ್ರೇಟ್ ತೊಗೊಂಡಿದ್ದೀವಿ ಶೆಲ್ಫ್ ಇದು. ಬಟ್ ಆ್ಯಕ್ಚುಲಿ ಇದಕ್ಕೆ ಕವರ್ ಇತ್ತು, ಅದು ಆಲ್ರೆಡಿ 1 year ಆಗಿರೋದ್ರಿಂದ ಕವರ್ ಎಲ್ಲ ಹರಿದೋಗಿದೆ. ಸೊ ಇವಾಗ ಹಂಗೆ ಇದೆ, ಇದೊಂದು ಸಪ್ರೇಟ್ ಆರ್ಡ್ರ್ ಮಾಡಬೇಕು. ಮತ್ತು ಇದು ನೋಡಿ, ಇದು ನಮ್ಮ ಶ್ರೀಮತಿಯವರು ಕೂತ್ಕೊಂಡು ಇಲ್ಲೇ ಎಲ್ಲ ವೀಡಿಯೋಗಳನ್ನು ಮಾಡೋದು. ಸೊ ನೀವು ಇಲ್ಲಿ ಒಳಗಡೆ ಬಂದರೆ ಇನ್ನೊಂದು ಸ್ಪೆಷಾಲಿಟಿ ನಮ್ಮ ರೂಮ್ದು ಏನಂದರೆ, ನಾವು ವಾಕಿನ್ ವಾರ್ಡ್ರೋಬ್ ಕಾನ್ಸೆಪ್ಟ್ ಮಾಡಿರೋದು. ನೋಡಿ, ಸಪ್ರೇಟ್ ಇದು ವಾಕಿನ್ ವಾರ್ಡ್ರೋಬ್ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ. ಇಲ್ಲಿ ನೀವು ಒಂದೊಂದೇ ಬರಬೇಕಂತಂದರೆ ನೋಡಿ, ಇದು ನಮ್ಮ ವೈಫ್ಗೋಸ್ಕರ ಮಾಡಿಸಿರೋದು. ಇದು ಮೇಕಪ್ ಮಾಡ್ಕೊಳೋದಕ್ಕೆ ಅಂತ ಮಾಡಿಸಿರೋದು. ಮಿರರ್ ಇದೆ. ಮತ್ತು ಇಲ್ಲಿ ನೋಡಿ, ಎಲ್ಲ ಏನೋ ಥಿಂಗ್ಸ್ ಜೋಡಿಸ್ಕೊಳ್ಳೋದಕ್ಕೆ ಇಲ್ಲೊಂದು ಶೆಲ್ಫ್ ಇದೆ. ಬಟ್ ಅವ್ರು ಬೇರೆಯೇ ಮೇಕಪ್ ಬಿಟ್ಟು ಬೇರೆಯೇ ಥಿಂಗ್ಸ್ ಎಲ್ಲ ಜೋಡಿಸ್ತಿದ್ದಾರೆ. ಮತ್ತು ಇಲ್ಲೆಲ್ಲ ಶೆಲ್ಫ್ ಕೊಟ್ಟಿದ್ದೀವಿ, ರ್ಯಾಕ್ಸ್ ನೋಡಿ. ಎಲ್ಲ ನಿಮ್ಗೆ ಏನೇ ಮೇಕಪ್ ಥಿಂಗ್ಸ್ ಇರುತ್ತೆ ಎಲ್ಲರೂ ಒಂಥರ ಡ್ರೆಸ್ಸಿಂಗ್ ಯೂನಿಟ್ ಅಂತ ಹೇಳ್ಬೋದು. ಓಕೆನಾ. ಮತ್ತು ಮೇಲೆ ನೋಡಿ, ಮೇಲೆಲ್ಲ ಲಾಫ್ಟ್ ಕೊಡಿಸಿದ್ದೀವಿ. ಯಾಕಂದರೆ ಕೆಲವರೆಲ್ಲ ಮೇಲೆ ಹಾಗೆ ಬಿಟ್ಬಿಡ್ತಾರೆ. ಮೇಲೆ ಹಾಗೆ ಬಿಟ್ಟರೆ ನಿಮಗೆ ಡಿಸ್ಅಡ್ವಾಂಟೇಜ್ ಏನಂದರೆ ಧೂಳೆಲ್ಲ ಕೂತ್ಕೊಳ್ಳುತ್ತೆ, ಕ್ಲೀನಿಂಗ್ ಎಲ್ಲ ಕಷ್ಟ ಆಗುತ್ತೆ. ಬಟ್ ನಾವೀಗ ಫುಲ್ಲು ಮಧ್ಯಾಹ್ನ ಶೆಲ್ಫ್ಸ್ ಕೂಡ ಕೊಟ್ಟಿಲ್ಲ, ಇಷ್ಟೇ ಐಟಮ್ ಮಾಡ್ತಿದ್ದೀನಿ. ಯಾಕಂದ್ರೆ ನಾವು ಸೂಟ್ ಕೇಸ್ ಅದು ಇದು ಎಲ್ಲ ಇಟ್ಕೋಬೋದು. ಮತ್ತು ಬಂದು ಹಂಗೆ ಒಳಗಡೆ ಬನ್ನಿ, ಇಲ್ಲಿ ನೋಡಿ, ಇಲ್ಲೊಂದು ಫ್ಯಾನ್ ಕೂಡ ಹಾಕ್ಸಿದ್ದೀನಿ ನಾನು. ಸೊ ಇಲ್ಲಿ ಮೇಕಪ್ ಮಾಡಿ ಸ್ನಾನ ಮಾಡಿ ಬಂದು ತಲೆಗಿಲೆಲ್ಲ ಒರೆಸ್ಕೊಳ್ಳೋದಕ್ಕೆ ಅದು ಫ್ಯಾನು. ಓಕೆನಾ. ಸೊ ಇದು ನೋಡಿ, ಇದು ನಮ್ಮದು ತ್ರಿಬಲ್ ಡೋರ್ ವಾರ್ಡ್ರೋಬು. ಸೊ ವಾರ್ಡ್ರೋಬ್ ಒಳಗಡೆ ಎಲ್ಲ ಏನು ತೋರ್ಸೋಕೆ ಹೋಗಲ್ಲ, ಚೆನ್ನಾಗಿ ಮಾಡಿಸಿದ್ದೀವಿ. ನಂದು ಬೇಕಾದ್ರೆ ತೋರಿಸ್ತೀನಿ. ಇದು ನನ್ನ ಸೈಡ್ ನೋಡಿ,
ಆ ಎರಡು ನಮ್ಮ ವೈಫ್ದು, ಇದು ಮಾತ್ರ ನಂದು. ಆಲ್ಮೋಸ್ಟ್ ಎಲ್ಲದೂ ಇದೇ ಥರ ಇದೆ. ಬಟ್ಟೆ ಹ್ಯಾಂಗ್ ಮಾಡೋದಕ್ಕೆ ಇಲ್ಲಿ ಮೇಲೆ ಇದೆಲ್ಲ ಹೀಗೆ ಶೆಲ್ಫ್ಸ್ ಎಲ್ಲ ಇದೇ ಥರ ಇದೆ. ಸೊ ಇದು ರೂಮು. ಮತ್ತು ವಾಶ್ರೂಮ್ ಕೂಡ ಇಲ್ಲೇ ಇದೆ. ವಾಶ್ರೂಮ್ ಕೂಡ ಇಲ್ಲೇ ಇದೆ. ಸೊ ನೋಡಿ, ಇನ್ನೊಂದು ಈ ವಾಶ್ರೂಮಲ್ಲಿ ನೀವೇನು ಮಾಡಬೇಕು, ವೆಂಟಿಲೇಟರ್ ಫ್ಯಾನ್ ಹಾಕ್ಸೋದು ಮರಿಬೇಡಿ. ಮತ್ತು ಈ ಬಟ್ಟೆ ಎಲ್ಲ ಇಟ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಹ್ಯಾಂಗರ್ ಹಾಕ್ಸಿದ್ದೀವಿ. ಇದು ಸಪ್ರೇಟ್, ಇದು ನೀಲ್ಕಮಲ್ ಅವ್ರದ್ದು ಚೆನ್ನಾಗಿದೆ. ಒಳಗಡೆ ಎಲ್ಲ ಹಿಂಗೆ ಓಪನ್ ಮಾಡಿದ್ರೆ ಇದೆಲ್ಲ ಬ್ರಷು ಎಲ್ಲ ಇಟ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿದೆ. ಸೊ ಇನ್ನೆಲ್ಲ ಜಾಗ್ವರ್ ಫಿಟ್ಟಿಂಗ್ಸ್ ಹಾಕ್ಸಿರೋದು ನಾವು. ಟೈಲ್ಸಲ್ಲಿ ನೀವು ಹುಷಾರಾಗಿರ್ಬೇಕು. ನೋಡಿ, ನಮಗೆಲ್ಲ ಡಾರ್ಕ್ ಕಲರ್ ಇಷ್ಟ ಆಯಿತು ಅಂತೇಳಿ ಡಾರ್ಕ್ ಕಲರ್ ಟೈಲ್ಸ್ ಯೂಸ್ ಮಾಡಿದ್ವಿ. ಬಟ್ ಅದು ಡಿಸಡ್ವಾಂಟೇಜ್ ಏನಂದರೆ ಬೆಳಕು ಕಡಿಮೆ ಆಗಿದೆ. ಯಾವಾಗಲೂ ಲೈಟ್ ಹಾಕೋಬೇಕು, ಯಾಕಂದರೆ ಡಾರ್ಕ್ ಕಲರ್ ಯೂಸ್ ಮಾಡೋದ್ರಿಂದ. ಮತ್ತು ಇನ್ನೊಂದು ನೋಡಿ, ಇದು ಸೇಮ್ ಕಲರ್ ಹಾಕಿದ್ದೀವಿ. ಮತ್ತು ಈ ವಾಲು ಆ ವಾಲು ಹೈಲೈಟರ್ಗೆ ಸ್ವಲ್ಪ ಡಿಫ್ರೆಂಟ್ ಕಲರ್ ಯೂಸ್ ಮಾಡಿದ್ದೀವಿ. ಮತ್ತು ಯಾವತ್ತೂ ನೀವು ಸೀಲಿಂಗ್ ಹೈಟ್ಗೆ ಹಾಕಬೇಕು. ಸೀಲಿಂಗ್ ಹೈಟ್ಗೆ ಹಾಕೋದ್ರಿಂದ ತುಂಬ ನೋಡೋದು ಚೆನ್ನಾಗಿ ಕಾಣುತ್ತೆ. ಕೆಲವರು ಏನು ಮಾಡ್ತಾರೆ, 6 ಫೀಟ್ಗೆ ಸ್ಟಾಪ್ ಮಾಡಿಬಿಡ್ತಾರೆ. ಈವನ್ ನೋಡಿ, ಕಿಟಕಿಯಲ್ಲಿ ನೋಡಿ, ಈ ಕಿಟಕಿಗೆ ಈ ಥರ ಗ್ರಾನೈಟ್ ಬೀಡಿಂಗ್ ಕೊಡ್ಸಿದ್ದೀವಿ. ಅದರಿಂದ ಒಂದು ಲುಕ್ಕಾಗಿ ಕಾಣುತ್ತೆ. ಕೆಲವರು ಟೈಲ್ಸ್ಗೆ ಬಿಟ್ಟಿರ್ತಾರೆ, ಅದೆಲ್ಲ ನೋಡೋದಕ್ಕೆ ಅಷ್ಟು ಲುಕ್ಕಾಗಿರೋದಿಲ್ಲ. ಮತ್ತು ನೋಡಿ, ನಾವು ಪ್ರತಿಯೊಂದು ವಾಶ್ರೂಮ್ ಆಗಿರ್ಬೋದು, ಇಲ್ಲಿ ವಾರ್ಡ್ರೋಬಲ್ ಆಗಿರ್ಬೋದು, ಪ್ರತಿಯೊಂದು ಕಡೆ ವೆಂಟಿಲೇಟರ್ ಕೊಟ್ಟಿದ್ದೀವಿ. ಆ ಕಡೆ ಈ ಕಡೆ ಸೈಡ್ ಬೈ ಸೈಡ್ ಗ್ಲಾಸ್ ಹಾಕಿದ್ದೀವಿ. ಸೊ ಯಾವಾಗಲೂ ಗಾಳಿ ಆಡ್ತಾ ಇರಬೇಕು. ಯಾಕಂದರೆ ಏನು ಸಮಸ್ಯೆ ಆಗುತ್ತೆ ಅಂತ ಹೇಳಕ್ಕೆ ಬರೋಲ್ಲ ಅಂತೇಳಿ ನಮ್ಮಪ್ಪ ಎಲ್ಲ ಪ್ರತಿಯೊಂದು ನೋಡಿ ರೂಮ್ಗೂ ವೆಂಟಿಲೇಟರ್ ಮಾಡಿಸಿದ್ದಾರೆ. ಸೊ ಬನ್ನಿ, ಇವಾಗ ನೆಕ್ಸ್ಟ್ ಬಂದು ನನ್ನ ರೂಮು ಪಕ್ಕನೇ ಇದೆ. ಇದು ಹೋಮ್ ಥಿಯೇಟರು. ನೋಡಿ, ನಾನು ಹೇಳ್ದಂಗೆ ಪ್ರತಿಯೊಂದು ರೂಮೂ ಡಿಫ್ರೆಂಟ್ ಕಾರ್ವಿಂಗ್ ಡೋರು ಮತ್ತು ಹ್ಯಾಂಡಲ್ ಕೂಡ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಒಳಗಡೆ ಬಂದರೆ ನೋಡಿ, ಇದು ನಮ್ಮ ಹೋಮ್ ಥಿಯೇಟರ್. ಓಕೆನಾ? ಸೊ ಈ ಹೋಮ್ ಥಿಯೇಟ್ರ್ ಒಂದು ಸ್ವಲ್ಪ ತೋರಿಸ್ಬಿಡಪ್ಪ ನೀಟಾಗಿ. ಬಟ್ ಈ ಹೋಮ್ ಥಿಯೇಟ್ರಲ್ಲಿ ಬಂದು ತುಂಬ ಸ್ಪೆಷಾಲಿಟಿಗಳಿದ್ದಾವೆ. ನಾವು ಸೆಲೆಕ್ಟ್ ಮಾಡಿರೋ ಕ್ಲಾತಿಂದ ಹಿಡಿದು, ಡಿಸೈನಿಂದ ಹಿಡಿದು, ಈಗ ನೀವೇ ನೋಡ್ಬೋದು ಯಾವ ಥರ ಡಿಸೈನ್, ಈ ಥರ ಎಲ್ಲ ಶೇಪ್ಸ್ ಇದೇ ಥರ ಡಿಸೈನ್ ಬೇಕು ಅಂತೇಳಿ ಮಾಡಿರೋದು. ಇದು ಬಂದು ವೆಲ್ವೆಟ್ ಕ್ಲಾತು. ಇದೊಂದು ಬ್ಲೂ ಕಲರ್ ಇದೆ. ಇದು ಆ್ಯಕ್ಚುಲಿ ಡಾರ್ಕ್ ಗ್ರೇ ಕಲರ್ ಇದೆ, ಪಿಲ್ಲರ್ ಟೈಪು. ಸೊ ಇದು ನಾರ್ಮಲ್ಲು ಅಕಾಸ್ಟಿಕ್ ವಾಲ್ ಕ್ಲಾಡಿಂಗ್ ಮಾಡಿಸಿದ್ದೀವಿ. ಇದು ಅಕಾಸ್ಟಿಕ್ ಪ್ಯಾನ್ಲಿಂಗ್ ಅಂತಾರೆ. ಪ್ಲೈವುಡ್ ಎಲ್ಲ ಹಾಕಿ ಒಳಗಡೆ ಹುಲ್ಲೆಲ್ಲ ಹಾಕಿ ಮಾಡಿದ್ದಾರೆ. ಮತ್ತು ಇದು ಅಷ್ಟೇ, ಇದು ಫಿಕ್ಸೆಡ್ ಸ್ಕ್ರೀನ್ ಮಾಡಿಸಿದ್ದೀವಿ. ಇದು ನಾನು ಫುಲ್ ವಾಲ್ಗೆ ಮಾಡಿಸ್ಬೇಕಂತ ಅಂದ್ಕೊಂಡೆ, ಬಟ್ ಅವರು ಸಜೆಸ್ಟ್ ಮಾಡಿದ್ರು, ಸರ್ ರೂಮ್ ಸೈಜ್ ತಕ್ಕನಾಗ ನಾವು ಸ್ಕ್ರೀನ್ ಸೈಜ್ ಮಾಡಬೇಕು, ಸುಮ್ಮನೆ ದೊಡ್ಡದು ಮಾಡಿಸಿದ್ರೆ ಅದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಪಿಕ್ಚರ್ ಕ್ಲಾರಿಟಿ ಅಂತ. ಮತ್ತು ನೋಡಿ, AC ಹಾಕ್ಸಿದ್ದೀವಿ. ಯಾಕಂದರೆ ಇದಕ್ಕೆ ವಿಂಡೋ ಇಲ್ಲ. ಸೊ ಸೆಕೆಗಾಲದಲ್ಲೆಲ್ಲ ಕಷ್ಟ ಆಗುತ್ತೆ ಅಂತೇಳಿ ಒಂದು AC ಹಾಕ್ಸಿದ್ದೀವಿ. ಈ ಸಿಸ್ಟಮ್ಸ್ ಎಲ್ಲ ವಿಚಾರಕ್ಕೆ ಬಂದಾದರೆ ಇದು ನೋಡಿ, ಇದು ಡೆನಾನ್ ಅಂತೇಳಿ, ಇದು ರಿಸೀವರ್ ಇದು. ಓಕೆನಾ? ಮೇನ್ ಡೆನಾನ. ಮತ್ತು ಪೋಲ್ ಕಾರ್ಡಿಯೋ ಅಂತೇಳಿ ಸ್ಪೀಕರ್, 2 ಟವರ್ ಸ್ಪೀಕರ್ ಕೊಟ್ಟಿದೆ ನೋಡಿ. ಇಲ್ಲೊಂದಿದೆ, ಇದು ಪೋಲ್ ಕಾರ್ಡಿಯೋ, ಪೋಲ್ಕನ ಬ್ರ್ಯಾಂಡ್. ಇದು ಆ್ಯಕ್ಚುಲಿ ಇಂಪೋರ್ಟೆಡ್ ಬ್ರ್ಯಾಂಡ್ ಇದು. ಸೊ ನೋಡಿ, ಇಲ್ಲಿ ಪೋಲ್ಕ್ T50 ಅಂತ ಇದೆ. ಇದೊಂದು ಟವರ್ ಇದೆ. ಮತ್ತು ಇಲ್ಲಿ 2 ಒಂದೊಂದು ಸಬ್ಬೂಫರ್ ಇದೆ, ಇಲ್ಲೊಂದು ಸಬ್ಬೂಫರ್ ಇದೆ, ಮತ್ತು ಇಲ್ಲೊಂದು ಟವರ್ ಸ್ಪೀಕರ್ ಇದೆ. ಮತ್ತು ನೀವು ಸೀಲಿಂಗಲ್ಲಿ ನೋಡ್ಬೋದು, ಸೀಲಿಂಗ್ ಆಲ್ ಡೋರ್ಸ್ ಅಲ್ಲಿ ಮೇಲ್ಗಡೆ ನೋಡಿ 2 ಸೀಲಿಂಗಲ್ಲಿದೆ. ಮತ್ತು ಸರೌಂಡಿಂಗ್ ನೋಡಿ, ಯಾಕಂದರೆ ನಾವು ಡಾಲ್ಬಿ ಅಟ್ಮಾಸ್ ಕೇಳಿದ್ದರಿಂದ ಸರೌಂಡಿಂಗ್ ಸ್ಪೀಕರ್ಸ್ ಹಾಕಿದ್ದಾರೆ. 1 2 3 4 ಸರೌಂಡಿಂಗ್ ಸ್ಪೀಕರ್ಸ್ ಹಾಕಿದ್ದಾರೆ. ಸೊ ಇದು ಬಂದು ಎಪ್ಸಾನ್ ಕಂಪ್ನಿಯವ್ರದ್ದು. ಇದು ಆ್ಯಕ್ಚುಲಿ ನನ್ನ ತಮ್ಮನಿಗೆ 3D ಕಂಪ್ಯಾಟಿಬಲ್ ಬೇಕಿತ್ತು. ಯಾಕಂದರೆ ಇನ್ ಫ್ಯೂಚರ್ ನಾವೇನಾದ್ರು ಈ ಸದ್ಯಕ್ಕೆ ಕಂಟೆಂಟ್ ಇಂಡಿಯಾದಲ್ಲಿ ಅವೈಲೇಬಲ್ ಇಲ್ಲ 3D ಆನ್ಲೈನು. ಸೊ ಅಕಸ್ಮಾತ್ ಇನ್ ಫ್ಯೂಚರ್ ಏನಾದ್ರು 3D ಕಂಟೆಂಟಲ್ಲಿ ಅವೈಲೇಬಲ್ 3Dನೂ ಇರಲಿ ಅಂತೇಳಿ 3D ಹಾಕ್ಸಿದ್ದೀನಿ. ಅದು ಬಂದು ಆ್ಯಕ್ಚುಲಿ 1,60,000 ಆಯಿತು ಬರೀ ಎಪ್ಸಾನ್ ಪ್ರೊಜೆಕ್ಟ್ರಿಗೇ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಮತ್ತು ಇದೆಲ್ಲ ಓವರಾಲ್ ನಾವು ಆನಂದ್ ಅಂತ ಒಬ್ಬರು ಇದ್ದಾರೆ ಬೆಂಗಳೂರು ಯಲಹಂಕದಲ್ಲಿ, ಅವ್ರ ಆಫೀಸ್ ಇದೆ, ಅವ್ರ ಹತ್ರ ಮಾಡಿಸಿದ್ದು. ಇದು ಓವರಾಲ್ ಆಲ್ಮೋಸ್ಟ್ ಅವರು 10 lakhಗೇನೋ ಕೊಟೇಶನ್ ಕೊಟ್ಟಿದ್ರು. ಆಮೇಲೆ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕಡಿಮೆ ಮಾಡಿಸ್ಕೊಂಡ್ವಿ. ನೋಡಿ, ಇಷ್ಟು ಹೋಮ್ ಥಿಯೇಟ್ರ್ ಸ್ಪೆಷಾಲಿಟಿ. ನೋಡಿ, ಸೀಲಿಂಗಲ್ಲೆಲ್ಲ ನೋಡಿ ಎಲ್ಲ ಪ್ರೊಫೈಲ್ ಲೈಟೆಲ್ಲ ಕೊಟ್ಟಿದ್ದಾರೆ. ನಿಜ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನಿಮಗೂ ಯಾರಿಗಾದರೂ ಹೋಮ್ ಥಿಯೇಟ್ರು ಮಾಡಿಸ್ಬೇಕಂತಂದರೆ ನನಗೆ ಮೆಸೇಜ್ ಮಾಡಿ ಇಲ್ಲ ಕಮೆಂಟ್ ಮಾಡಿ, ನಾನು ಅವ್ರ ಡೀಟೇಲ್ಸ್ ಕೊಡ್ತೀನಿ. ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ. ಒಂಚೂರು ವಾಯ್ಸ್ ಆಚೆ ಹೋಗೋದಿಲ್ಲ. ಸೌಂಡ್ ಕ್ಲಾರಿಟಿನೂ ಅಷ್ಟೇ ಚೆನ್ನಾಗಿದೆ. ಅದು HD ಆಗಿರೋದ್ರಿಂದ ವೀಡಿಯೋ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ಇಷ್ಟು ನಮ್ಮದು ಹೋಮ್ ಥಿಯೇಟ್ರ್ ಬಗ್ಗೆ ಆಯಿತು. ಆಮೇಲೆ ಇವೆಲ್ಲ ಬೆಡ್ಡೆಲ್ಲ ನೋಡಿ, ಏನಪ್ಪ ಹಿಂಗೆಲ್ಲ ಬೆಡ್ಡೆಲ್ಲ ಹಾಕೊಂಡವ್ರೆ ಅಂತ ಅನ್ಕೋಬೇಡಿ. ಈಗ ತುಂಬ ಸೆಕೆಗಾಲ ಇರೋದ್ರಿಂದ ನಮ್ಮ ರೂಮಲ್ಲೆಲ್ಲ AC ಇಲ್ವಲ್ಲ. ಸೊ ನಮ್ಮ ಶ್ರೀಮತಿಯವ್ರು ಬಂದು ಇಲ್ಲಿ ಹೋಮ್ ಥಿಯೇಟರ್ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಸೊ ಈಗ ಈಚೆ ಬಂದಾಗ ಇಲ್ಲೊಂದು ಸ್ಪೆಷಾಲಿಟಿ ಇದೆ ನೋಡಿ, ಇದು ಸ್ಕೈಲೈಟ್ ಮಾಡಿಸಿದ್ದೀವಿ. ಮೇಲ್ಗಡೆಯಿಂದ ತೋರಿಸ್ತೀನಿ ನಾವು ಯಾವ ಶೇಪಲ್ಲಿ ಹಾಕ್ಸಿದ್ದೀನಿ ಅಂತ. ಈ ಸ್ಕೈಲೈಟ್ ನೋಡಿ, ಡೈರೆಕ್ಟ್ ಸನ್ಲೈಟು ಕೆಳಗಡೆ ನಮ್ಮ ದೇವ್ರ ಮನೆ ಮೇಲೆ ಬೀಳುತ್ತೆ.
ಕರೆಕ್ಟಾಗಿ ನೀವು 12 ಗಂಟೆ ಹೋಗಿ ನೋಡಿದ್ರೆ ನಾವು ಅಲ್ಲಿ ದೇವ್ರ ಮನೆ ಒಳಗಡೆ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಓಮ್ ಅಂತ ನಾನು ಒಂದು ಕಾರ್ವಿಂಗ್ ಗ್ಲಾಸ್ ಹಾಕ್ಸಿದ್ದೀನಿ. ಓಮ್ ಅನ್ನೋದು ಕೆಳಗಡೆ ಬೀಳುತ್ತೆ, ಸೂರ್ಯನ ಬಿಸಿಲಿಂದ ಬಂದು ಆ ರಿಫ್ಲೆಕ್ಷನ್ ನಮ್ಮ ದೇವ್ರ ಮನೆ ಒಳಗಡೆ ಬೀಳುತ್ತೆ. ಸೊ ಇದು ಸನ್ಲೈಟು. ಇದು ನೋಡಿ, ಇದು ಸಪ್ರೇಟ್ POP ಮಾಡಿಸಿದ್ದೀನಿ. ಇದಕ್ಕೆ ಸನ್ಲೈಟ್ಗೆ ತುಂಬ ಲುಕ್ ಹಾಕೋದಕ್ಕೆ ಸಪ್ರೇಟ್ ಮಾಡಿಸಿದ್ದೀವಿ. ಮತ್ತು ನೋಡಿ ಈಚೆ ಬಂದರೆ ನಾವಲ್ಲೇ ನಾನ್ ವೆಜ್ ಮಾಡ್ತೀವಿ, ತಿನ್ಲಿಕ್ಕೆ ಜಾಗ ಇರಲಿ ಅಂತ ಸಿಟ್ಔಟ್ ಅಂತ ಮಾಡಿದ್ದೀವಿ. ನೋಡಿ, ಇದೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಪ್ಯಾಟ್ರನ್ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಕೂತ್ಕೊಂಡು ಆರಾಮಾಗಿ ಚೆನ್ನಾಗಿರುತ್ತೆ ವಾತಾವರಣ ತಿನ್ನೋದಕ್ಕೆ. ನೋಡಿ ಮೇಲೆ ತೋರಿಸಪ್ಪ. ಇದು ನೋಡಿ, ಇದೊಂದು ಪರ್ಗೋಲ ಅಂತ ಕರೀತೀವಿ ಡಿಸೈನು. ಅದ್ರ ಮೇಲ್ಗಡೆ ಗ್ಲಾಸ್ ಟಾಪ್ ಹಾಕ್ಸಿದ್ದೀನಿ. ಮತ್ತು ಇದೆಲ್ಲ ಬಾಲ್ಕನಿ ನೋಡಿ, ಎಲ್ಲ ಫುಲ್ ರೈಲಿಂಗ್ಸ್ ಹಾಕಿದ್ದಾರೆ. ಗ್ಲಾಸ್ ರೈಲಿಂಗ್ಸ್ ಹಾಕ್ಸಿದ್ದೀನಿ ಬಾಲ್ಕನಿ. ಮತ್ತು ಇದು ಸಪ್ರೇಟ್ ಸಿಂಕ್ ಬರುತ್ತೆ. ಇದು ನೋಡಿ, ಇದು ಹಾಟ್ ಆ್ಯಂಡ್ ಕೋಲ್ಡ್ ಮಾಡಿಸಿದ್ದೀನಿ ನೋಡಿ. ಇದು ರುಹೆ ಕಂಪ್ನಿ ಅವ್ರದ್ದು. ಇದು ಒಂದೇನಲ್ಲಿ ಬಟ್ ಎರಡು ಹಾಟ್ ಆ್ಯಂಡ್ ಕೋಲ್ಡ್ ನೀರೆರಡೂ ಬರುತ್ತಿದ್ದಾವೆ. ಕೀ ಥರದ್ದು ಮಾಡ್ತಾನೆ ನಾನು ಮೇಲೆ ಹೋಗ್ಬೇಕಿದ್ದು, ಕೀ ಥರದ್ದು ಮಾಡ್ತಿದ್ದೀನಿ. ಓಕೆ, ಆಮೇಲೆ ತೋರಿಸ್ತೀನಿ ಅದು. ನೀವು ಇಲ್ಲಿ ಬಂದರೆ ಇಲ್ಲಿ ನೋಡಿ, ಇದು ಸ್ಪೆಷಲ್ ಇಂಚ್ ಡಿಸೈನ್ ಯೂಸ್ ಮಾಡಿದ್ದೀನಿ, ಮೇಲೆ ಯೂಸ್ ಮಾಡಿದ್ದೀನಿ ನೋಡಿ. ಸೊ ಅದು ಒಂಥರ ಹೈಲೈಟರ್ ಥರ ಕಾಣ್ತಾ ಇದೆ ನನಗೆ. ಆ್ಯಕ್ಚುಲಿ ಇದು ಒಂದು ಹೋಮ್ ಥಿಯೇಟ್ರಿಗೆ ನಾವು ಏನು ಮಾಡಿಬಿಟ್ಟಿದ್ವಿ, ಮುಂಚೆ ವಿಂಡೋ ಬಿಟ್ಬಿಟ್ಟಿದ್ವಿ. ಬಟ್ ನಮಗೆ ಗೊತ್ತಿರಲಿಲ್ಲ ವಿಂಡೋ ಇರಬಾರ್ದು ಅಂತ ಹೇಳಿದ್ರು. ಸೊ ಆಮೇಲೆ ಗ್ರಿಲ್ಲೆಲ್ಲ ಇತ್ತು ಒಳಗಡೆ, ಏನು ಮಾಡೋಕ್ಕಾಗಲ್ಲ ಅಂದರೆ ಫಿಕ್ಸಾಗಿ ಗ್ಲಾಸ್ ಹಾಕಿ ಕ್ಲೋಸ್ ಮಾಡ್ತೀವಿ. ಇದು ಫಿಕ್ಸ್ಡ್ ಡೈರೆಕ್ಷನ್ ಲೈಟ್ ಹಾಕ್ಸಿದ್ದೀವಿ. ನೈಟ್ ಹೊತ್ತು ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನೋಡಿ, ಇದೆಲ್ಲ ಟೇಪ್ ಹಾಕಿ ಡಿಸೈನ್ ಮಾಡಿದ್ದಾರೆ ಪೇಂಟಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. ನಮ್ಮನೆ ಹೋಮ್ ಟೂರ್ ವ್ಲಾಗ್. ಹೋಪ್ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅನ್ಸುತ್ತೆ. ಆ್ಯಂಡ್ ನಿಮಗೆ ನಾವು ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀವಿ ಇನ್ನೊಂದು ವ್ಲಾಗಲ್ಲಿ.